ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು ಯುವ ಧ್ವನಿ ಕಾರ್ಯಕ್ರಮದೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದ ಅತಿಥಿಯಾದ ಹಠ ಯೋಗ ಟೀಚರ್ ಸರ್ಟಿಫೈಡ್ ಬೈ ಈಶಾ ಫೌಂಡೇಶನ್ ಶ್ರೀ ಉದಯ್ ರವಿ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಸೊ ಅವರಿಗೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉದಯ್ ರವಿ ಸರ್ ಬಗ್ಗೆ ಮಾತನಾಡೋಣ. ಸೊ ಮೊಟ್ಟ ಮೊದಲನೇದಾಗಿ ತಮ್ಮ ಕಿರು ಪರಿಚಯ. ಸೊ ನಾನು ಮೂಲತಃ ಮೈಸೂರಿನಿಂದ. ಮೈಸೂರು ಅಂತ ಹೇಳಿದ ತಕ್ಷಣ ಸಾಂಸ್ಕೃತಿಕ ನಗರಿ. ಆಫ್ಕೋರ್ಸ್. ಸೊ ನನ್ನ ಜೀವನದಲ್ಲಿ ಸಾಂಸ್ಕೃತಿಕ ನಗರಿ ಅಂದಿದ ತಕ್ಷಣ ಡಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಎಲ್ಲ ಕಲ್ಚರಲ್ ಆಸ್ಪೆಕ್ಟ್ಸ್ನಲ್ಲಿ ಭರತನಾಟ್ಯಂ ಮತ್ತೆ ಸಂಗೀತ, ಮೃದಂಗ, ಎಜುಕೇಷನ್ ಜೊತೆಗೆ ಇದು ತುಂಬಾನೇ ಒಂದು ಫೌಂಡೇಶನ್ ಆಗಿತ್ತು ನನ್ನ ಒಂದು ಜೀವನದಲ್ಲಿ. ಸೊ ಯೋಗ ಕೂಡ ಇಸ್ ಒಂದು ಪಾರ್ಟ್ ಆಗಿತ್ತು. ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ ಮೈಸೂರಿನಲ್ಲಿ. ಇಟ್ ಈಸ್ ವೆರಿ ಫೇಮಸ್ ಮೈಸೂರಿನಲ್ಲಿ. ಅಲ್ಲಿ ಪಟ್ಟಾಭಿ ಜೋಯಿಸ್ ಅಂತ ತುಂಬ ರಿನೌಂಡ್ ಪರ್ಸನ್ ಅವರು. ಅವ್ರ ಹತ್ರ ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಟೀಚರ್ ಯಾರು, ನನ್ನ ಡಾನ್ಸ್ ಟೀಚರ್ ಯಾರಿದ್ದಾರೆ, ವಸುಂಧರಾ ದೊರೆಸ್ವಾಮಿ ಅಂತ ಹೇಳಿ, ಅವರು ನಮ್ಮ ಪಟ್ಟಾಭಿ ಜೋಯಿಸ್ ಗುರುಗಳ ಹತ್ರ ಹೋಗ್ತಿದ್ದು ಯೋಗ ಕಲೀಲಿಕ್ಕೆ. ಸೊ ಫಸ್ಟ್ ಶುರು ಮಾಡಿದ್ದು ಡಾನ್ಸ್ ಟೀಚರ್ ಜೊತೆಗೆ ಯೋಗ ಅಭ್ಯಾಸ ಮಾಡಲಿಕ್ಕೆ. ಅಲ್ಲಿಂದ ವಿ ಸ್ಟಾರ್ಟೆಡ್ ಗೋಯಿಂಗ್ ಟು ಪಟ್ಟಾಭಿ ಜೋಯಿಸ್ ಅವ್ರ ಹತ್ರನೇ ಹೋಗಿ ಅವರ ಒಂದು ಯೋಗ ಶಾಲೆನಲ್ಲಿ ಅಷ್ಟಾಂಗ ಯೋಗ ಅಭ್ಯಾಸನ ಶುರು ಮಾಡಿದ್ದು ಪ್ರಾರಂಭಕ್ಕೆ. ಹಾಗೆ ಯೋಗ ಅನ್ನೋದು ಒಂದು ಜೀವನದಲ್ಲಿ ಒಂದು ಅಭ್ಯಾಸ ತರ ಇತ್ತು. ನಥಿಂಗ್ ತುಂಬಾ ಆಳವಾಗಿ ಯೋಗಕ್ಕೆ ತುಂಬಾ ಡೀಪ್ ಆಗಿ ಹೋಗ್ಬೇಕಂತಿರ್ಲಿಲ್ಲ. ಜಸ್ಟ್ ನನ್ನ ಒಂದು ಆರೋಗ್ಯಕ್ಕೆ ಮಾನಸಿಕವಾಗಿ, ಭೌತಿಕವಾಗಿ ಒಂದು ಸಂಪೂರ್ಣವಾದ ಒಂದು ಬೆಳವಣಿಗೆ ಮೇನ್ ಆಗಿ ನಾವು ಈ ರೀತಿಯಲ್ಲಿ ಜರ್ನಿ ಶುರು ಆಗಿದ್ದು ಮೈಸೂರಿನಲ್ಲಿ. ಶಿಕ್ಷಣದ ಬಗ್ಗೆ ಹೇಳಿ, ತಮ್ಮ ಶಿಕ್ಷಣ. ಸೊ ಸ್ಕೂಲಿಂಗ್ ಬಂದು ಒಂದು ಸೆಂಟ್ ಜೋಸೆಫ್ಸ್ ಸೆಂಟ್ರಲ್ ಸ್ಕೂಲ್ ಅಂತ ಹೇಳಿ ಮೈಸೂರಿನಲ್ಲೇ. ಅದು ಮುಗಿದ ನಂತರ NI ಕಾಲೇಜ್ ಎಂಜಿನಿಯರಿಂಗ್. ಸೊ ನಾನು ಬೇಸಿಕ್ಲಿ ಎಂಜಿನಿಯರ್. ಸೊ ಸಿವಿಲ್ ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿ. ಸಿವಿಲ್ ಅಂತ ಹೇಳಿದ್ರೆ ಅಗೇನ್ ಇಟ್ ವಾಸ್ ಮೋರ್ ಅಬೌಟ್ ನಾವೊಂದು ಸಿವಿಲ್ ಪ್ಲಾನಿಂಗ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು. ಸೊ ಅಗೇನ್ ಆ ಒಂದು ಆರ್ಟ್ ಫಾರ್ಮ್ ಎಲ್ಲೋ ಒಂದು ಕಡೆ ಐ ವಾಸ್ ಲುಕಿಂಗ್ ಫಾರ್ ನನ್ನ ಒಂದು ಸೇಮ್ ವೇವ್ ಲೆಂತ್ನಲ್ಲಿ ಏನು ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಸೊ ಅಲ್ಲೂ ಕೂಡ ಒಂದು ಆರ್ಟ್ ಇತ್ತು, ಪ್ಲ್ಯಾನ್ ಮಾಡೋದಾಗಲಿ, ಡ್ರಾ ಮಾಡೋದಾಗಲಿ, ಡಿಸೈನಿಂಗ್ ಮಾಡೋದಾಗಲಿ. ಸೊ ಹಾಗೆ ಸಿವಿಲ್ ಅನ್ನೋ ಒಂದು ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ NI ವಾಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಅದು ತುಂಬಾ ಫೇಮಸ್ ಫಾರ್ ಸಿವಿಲ್ ಎಂಜಿನಿಯರಿಂಗ್, ತುಂಬ ಓಲ್ಡೆಸ್ಟ್ ಬ್ರಾಂಚ್ ಆ ಒಂದು ಇದರಲ್ಲಿ, ಮತ್ತು ಮನೆ ಹತ್ರನೂ. ಸೊ ಹಾಗೆ ನನಗೆ ಅದೊಂದು ಅವಕಾಶ ಎಂಜಿನಿಯರಿಂಗಿಗೆ ಅಲ್ಲಿ 2007 to 2011 ಅಲ್ಲಿ ಮುಗಿಸಿದ್ದು ಎಂಜಿನಿಯರಿಂಗ್. 2011 ನಂತರ ಪ್ಲೇಸ್ಮೆಂಟ್ಸ್ ಆಯಿತು, ಜಾಬ್ ಜರ್ನಿ ಆ ರೀತಿಯಲ್ಲಿ ಚೆನ್ನೈ. ಹಾಗೆ ನಂತರ MTech ಮಾಡಬೇಕಂತ ಹೇಳಿ ಒಂದು ಬ್ರೇಕ್ ತಗೊಂಡು ಓದ್ತಾ ಇರುವಾಗ ಗೌರ್ಮೆಂಟ್ ಜಾಬ್ ಕೂಡ ಆಯಿತು ಪಿರಿಯಾಪಟ್ಟಣದಲ್ಲಿ. ಬಟ್ ಅಲ್ಲಿ ನನ್ನ ಒಂದು ಮಾನಸಿಕ ಸ್ಥಿತಿಯಲ್ಲಿ ಇಷ್ಟ ಆಗಲಿಲ್ಲ ಆ ಒಂದು ಜಾಬ್ ಪ್ರೊಫೆಷನ್. ಸೊ ಅಲ್ಲಿ ಮತ್ತೆ ಬಿಟ್ಟು ದೆನ್ ವೆಂಟ್ ಟು ಬ್ಯಾಂಗ್ಳೂರ್ ಮುಗಿದ ನಂತರ ಒಂದು ಆಪರ್ಚುನಿಟಿ ಸಿಕ್ತು UAE ನಲ್ಲಿ, ದುಬೈನಲ್ಲಿ. ಸೊ ಹಾಗೆ ಹಂತವಾಗಿ ನನಗೆ ಏನೋ ಬೇಕು, ಜಾಬ್, ಕ್ಯಾರಿಯರ್ ಮತ್ತೆ ಫೈನಾನ್ಷಿಯಲ್ ಸಿಚುವೇಶನ್ಸ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಅನ್ನೋ ಒಂದು ನೋಟದಲ್ಲಿ ಹೋಗ್ತಾ ಇರುವಾಗ ಹೀಗೆ ಒಂದು ಕ್ಯಾರಿಯರ್ ಬಿಲ್ಡಪ್ ಕೂಡ ಆಯ್ತು. ಬಟ್ ಹೇಗಿತ್ತಂದ್ರೆ ನನಗೇನೋ ಬೇಕು ಅಂದಾಗ ಆಗ್ತಾ ಇತ್ತು, ಸಿಗ್ತಾ ಇತ್ತು. ಎಲ್ಲಿವರೆಗೆ ಅಂದರೆ ಒಂದು ಪಾಯಿಂಟ್ ರೀಚ್ ಆದಾಗ ದುಬೈನಲ್ಲಿ ಏನಕ್ಕೆ ಬಂದಿದ್ದೀನಿ, ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಯಾರ ಖುಷಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ, ಹೇಗೆ ಅನ್ನೋ ಒಂದು ಜಸ್ಟ್ ಆಫ್ಟರ್ ಫ್ಯೂ ಮಂತ್ಸ್, ಕೆಲವು ತಿಂಗಳ ನಂತರ ಕೆಲಸ ಮಾಡ್ತಾ ಲೈಫ್ ಸ್ವಲ್ಪ ಮೆಕ್ಯಾನಿಕಲ್ ಆಗುತ್ತೆ. ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣು ಧ್ವನಿ KLE ಅವರ ಕನಸು. ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ. ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿಬಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ರು.
ಆ ಕಾರ್ಯಕ್ರಮವನ್ನು ನಾನು ಯಾವಾಗ ಆಗ್ತದೆ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದ್ರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ. ಆವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲಿ ಒಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳ ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತು ಇರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳಿದ್ವಿ. ಅದು ಇವತ್ತುವರೆಗೂ ನನಗೆ ಅದು ಆಕಾಶವಾಣಿಯಲ್ಲಿ. ಈ ಆಕಾಶವಾಣಿಯಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ KLE ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು KLE ಸೊಸೈಟಿ ಅಂತ. ನಾನು ಇವತ್ತು KLE ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. KLE ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು KLE ಸೊಸೈಟಿ ಆಗಿದೆ. ಹಾಗಾಗಿ KLE ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ಆ ಸಮಯದಲ್ಲಿ ಯೋಗಾಭ್ಯಾಸ ಇದ್ದರೂ ಕೂಡ ಯೋಗಾಭ್ಯಾಸ ಮಾಡ್ತಿದ್ದೆ. ಅಲ್ಲಿ ಬೆಳಗ್ಗೆ ಬೇಗ ಎದ್ದು, ಅಲ್ಲಿ ಶೆಡ್ಯೂಲೇ ಬೇರೆ ಥರ ಇರ್ತಿತ್ತು. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4-4:30 ಎದ್ದು, ಇದು UAE-ನಲ್ಲಿ. ಸೊ ನಾನಲ್ಲಿ ಒಂದು ಡ್ಯಾನ್ವೇ ಅಂತ ಹೇಳಿ ಕಂಪ್ನಿನಲ್ಲಿ ಪ್ಲೇಸ್ ಆಗಿದ್ದೆ. ಇಟ್ಸ್ EME ಕಂಪ್ನಿ. ಅಬುದಾಬಿನಲ್ಲಿ ನನಗೆ ಜಾಬ್ ಆಫರ್ ಇತ್ತು ಅಲ್ಲಿ. ಸೊ ಅಲ್ಲಿ ನಮ್ಮ ಒಂದು ಸ್ಟೇ ಏರಿಯಾ ಎಲ್ಲ ಅವರೇ ನೋಡ್ಕೊಂಡಿದ್ರು. ಸೊ ಅಲ್ಲೇ ಯೋಗ ಮಾಡ್ತಿದ್ದೆ. ಫುಡ್ ಎಲ್ಲ ಅವರೇ ತೊಗೊಂಡು ನೋಡ್ಕೊತಾ ಇದ್ರು. ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಹುಷಾರು ತಪ್ತೀವಿ, ವೆದರ್ ಚೇಂಜಸ್ ಆಗುತ್ತೆ. ಸೊ ಈ ಎಷ್ಟೊಂದು ವಿಷಯಗಳು ನನಗೆ ಯೋಚನೆ ಬಂದಾಗ, ಹೇಗೆ ಯಾವ ಥರ ಜೀವನ ಇದ್ರ ಮುಂದೆ, ಹೇಗೆ 10 ವರ್ಷದ ಮುಂದಕ್ಕೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇರುವಾಗ ಒಂದು ಬ್ರೇಕ್ ತೊಗೋಬೇಕು. ಯಾಕಂದರೆ ಸತತವಾಗಿ ಕೆಲಸದ ಮೇಲೆ ಕೆಲಸ, ಒಂದು ಕೆಲಸದಿಂದ ಇನ್ನೊಂದು ಕೆಲಸ, ಕಂಟಿನ್ಯೂಸ್. ನನಗೋಸ್ಕರ ಅಂತ ನಾನು ಟೈಮ್ ಕೊಟ್ಕೊಳ್ಳಿಲ್ಲ, ಬರೀ ಕೆಲಸದ ಜೊತೆಗೆ. ಯಾಕಂದರೆ ಒಂದು ಪ್ರೆಷರ್ ಕೂಡ ಇತ್ತು ಮನೆಯಲ್ಲಿ. ಬಿಕಾಸ್ ನನ್ನ ತಂಗಿ ಬುದ್ಧಿಮಾಂದ್ಯ ಮಗು ಇದ್ದಿದ್ದು, ನನ್ನ ತಂಗಿ, ಸ್ವಂತ ತಂಗಿ. ಸೊ ಈ ಎಲ್ಲ ಒಂದು ಸಿಚುವೇಶನ್ಸ್ನಲ್ಲಿ ಆ ಓಟದಲ್ಲಿದ್ದೆ. ಬಟ್ ಅಲ್ಲಿ ಗೊತ್ತಾಯಿತು ನನಗೆ ಒಂದು ಟೈಮ್ ಬೇಕು, ನನಗೋಸ್ಕರ ಒಂದು ಬ್ರೇಕ್ ಬೇಕು. ನಾನೇ ನನ್ನ ದೇಶದಲ್ಲಿ ಏನಾದ್ರು ಅಚೀವ್ ಮಾಡೋಕ್ಕೆ ಅವಕಾಶ ಇದ್ದರೆ ಇದಿಷ್ಟೇ ಟೈಮ್ ಇರೋದು, ಇಲ್ಲಾಂದರೆ ಹೀಗೆ ಓಡ್ತಾ ಹೋಗುತ್ತೆ ಜೀವನದ ಒಂದು ರೀತಿ ಅಂತ ಹೇಳಿ ಆವಾಗ ಒಂದು ಬ್ರೇಕ್ ತೊಗೊಂಡು ವಾಪಸ್ ಬಂದಿದ್ದು. ಸೊ ವಾಪಸ್ ಬಂದಿದ್ದು ಯೋಚನೆ ಏನಂದರೆ, ಅಬ್ದುಲ್ ಕಲಾಂ ಇರ್ಬೋದು, ಮತ್ತು ಎಷ್ಟೊಂದು ಹಲವಾರು ಜನಗಳಿದ್ದಾರೆ. ಅವ್ರು ಯಾರೂ ಹೋಗಲಿಲ್ಲ ವಿದೇಶಕ್ಕೆ, ಬಟ್ ಇಲ್ಲೇ ಇದ್ದು ಇಲ್ಲೇ ಅಚೀವ್ ಮಾಡಿ ದೇಶಕ್ಕೆ ಏನೋ ಕೊಟ್ಟು ಹೋದರು. ಸೊ ಅದೇ ರೀತಿಯಲ್ಲಿ ನಾನು ಏನಾದ್ರು ಮಾಡಬೇಕು ಅನ್ನೋ ಒಂದು ಥಾಟ್ ಕೂಡ ಇತ್ತು. ಸೊ ಆ ಒಂದು ಥಾಟ್ನಲ್ಲಿ UPSC ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಶುರು ಆದೆ. ಬಿಕಾಸ್ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಯಿತು. ಸೊ ಕೋಚಿಂಗ್ ಹೋಗ್ಬೇಕಂದಾಗ ಕೋಚಿಂಗಿಗೆ ಸ್ವಲ್ಪ ಫೈನಾನ್ಷಿಯಲ್ ನೀಡ್ಸ್ ಬೇಕಿತ್ತು. ಸೊ ಎಲ್ಲ ರೀತಿಯಲ್ಲೂ ಆ ಪ್ರಿಪರೇಷನ್ ಆದಾಗ ದೆನ್ ಆ ಒಂದು UPSC ಪ್ರಿಪರೇಷನ್ ಶುರು ಆಯಿತು. UPSC ಪ್ರಿಪರೇಷನ್ಸ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ತೊಗೊಳ್ತಾ ಇದ್ದೆ. ಸೊ ಇದು ಮನೆಯಲ್ಲೇ ತಯಾರಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಿದ್ದು. ಫಾರ್ ಸರ್ಟೇನ್ ಮಂತ್ಸ್ ಡೆಲ್ಲಿನಲ್ಲಿ ಕೂಡ ಹೋಗಿ ಬಂದಿದ್ದು. ಆ ಒಂದು ಟೈಮ್ನಲ್ಲಿ ಸ್ವಲ್ಪ ಫ್ರೀ ಇತ್ತು, ಬರೀ ಪ್ರಿಪರೇಷನ್ಸ್ ಎಕ್ಸಾಮ್ಸ್ ಕೊಡ್ತಾ ಇದ್ದಿದ್ದು ಅವಾಗ. ಸೊ ದಿಸ್ ಇಸ್ ಇನ್ 2016. ಸೊ 2011ಇಂದ 16ವರೆಗೆ ಕಂಟಿನ್ಯೂಸ್ ಒಂದು ಜಾಬ್
ಓಟದಲ್ಲಿದ್ದು. ಸೊ 2000 ಜೂನ್ ಬಿಟ್ಟು ಬಂದಿದ್ದು. ಆ ಟೈಮ್ನಲ್ಲಿ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಒಂದು ನ್ಯೂಸ್ ಪೇಪರ್ನಲ್ಲಿ ನೋಡಿದ್ದು, ಇನ್ನರ್ ಇಂಜಿನಿಯರಿಂಗ್ ಅಂತ ಹೇಳಿ. ಈಶಾ ಏನು ಅಥವಾ ಸದ್ಗುರು ಯಾರು ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿರಲಿಲ್ಲ. ಜಸ್ಟ್ ಒಂದು ಮೆಡಿಟೇಷನ್ ಪ್ರೋಗ್ರಾಮ್ ಇದೆ, ನಿಮ್ಮ ಒಂದು ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುತ್ತೆ, ನಿಮ್ಮ ಒಂದು ಜರ್ನಿನಲ್ಲಿ ನಿಮ್ಮ ಒಂದು ಪ್ಲಸ್ ಪಾಯಿಂಟ್ ಮೆಡಿಟೇಷನ್ ಅಂತ ಹೇಳಿ ಇರ್ತಿತ್ತು. ಮತ್ತು ನಾ ಮುಂಚೆ ಯೋಗ ಮೆಡಿಟೇಷನ್ ಮಾಡ್ತಾ ಬಂದೆ, ಒಂದು ಇಂಟ್ರೊಡಕ್ಷನ್ ಇತ್ತು, ಸ್ವಲ್ಪ ಪರಿಚಯ ಇತ್ತು ಮುಂಚಿತವಾಗಿ. ಸೊ ಆ ರೀತಿನಲ್ಲಿ ಈ ಒಂದು ಕಾರ್ಯಕ್ರಮ, ಖಾಲಿ ಇದ್ದೆ, ಕೆಲಸ ಇರಲಿಲ್ಲ, ಫುಲ್ ಫ್ರೀ ಇತ್ತು ಟೈಮ್. ಸೊ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಕೂತ್ಕೊಂಡು ಶುರು ಮಾಡಿದಾಗ ಆ ಕಾರ್ಯಕ್ರಮದಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಸದ್ಗುರುಗಳು ಕೂಡ ಮೈಸೂರಿನವರು, ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು, ಚಾಮುಂಡಿ ಬೆಟ್ಟದಲ್ಲೆಲ್ಲ ಓಡಾಡ್ತಾ ಇದ್ರು ಅಂತ ಹೇಳಿ. ಸೊ ಹಾಗೆ ಪರಿಚಯ ಆಗಿದ್ದು. ಅದರ ಜೊತೆಗೆ ಆ ಒಂದು ಮೆಡಿಟೇಷನ್ ಹೇಳ್ಕೊಡ್ತಾರೆ ನಿಮ್ಗೆ, 21 ಮಿನಿಟ್ಸ್ದು 21 ನಿಮಿಷದ ಒಂದು ಮೆಡಿಟೇಷನ್ ಹೇಳ್ಕೊಡ್ತಾರೆ. ಅದರಲ್ಲಿ ಆ ಮೆಡಿಟೇಷನ್ ಅನ್ನ ಜಸ್ಟ್ ಒಂದು ಪ್ರಾಕ್ಟೀಸ್ ಅನ್ನೋ ಥರ ಮಾಡ್ಕೊಳ್ತಾ ಬರ್ತಾ ಪ್ರಿಪರೇಷನ್ ಜೊತೆಗೆ ಆಗ್ತಾ ಇತ್ತು. ಅದರ ಜೊತೆಗೆ ಆ ಒಂದು ಟೈಮ್ನಲ್ಲಿ ಹಠಯೋಗ ಕಾರ್ಯಕ್ರಮ ಕೂಡ ಯಾರೋ ಒಬ್ರು ಟೀಚರ್ ಬಂದು ಕಂಡಕ್ಟ್ ಮಾಡಿದ್ರು ಮೈಸೂರಿನಲ್ಲಿ ಯಾರೂ ಇರಲಿಲ್ಲ ಟೀಚರ್. ಸೊ ಬೇರೆ ಊರಿಂದ ಬಂದು ಕಂಡಕ್ಟ್ ಮಾಡಿದ್ದು. ಸೊ ಆ ಒಂದು ಅವಕಾಶ, ಯೋಗ ಮಾಡ್ತಿದ್ದೆ ನಾ ಮುಂಚೆನೆ. ಸೊ ಯೋಗಾಸನ ಅಂತ ಹೇಳಿ ಒಂದು ಅಭ್ಯಾಸ ಇದೆ ಹಠಯೋಗದಲ್ಲಿ. ಸೊ ಅವ್ರು ಅದನ್ನ 2 ದಿವಸದಲ್ಲಿ ಹೇಳ್ಕೊಡ್ತೀವಿ ಅಂತ ಬಂದಿದ್ರು. ನಾನು ಯೋಗ ಮಾಡ್ತಾ ಇದ್ದೀನಿ, ಹೇಗಿದ್ರು ಇದೇನು ಹೇಳ್ಕೊಡ್ತಾರೆ ನೋಡೋಣ, ಕಲ್ತ್ಕೊಳ್ಳೋಣ, ಒಂದು ವಿಭಿನ್ನವಾದ ಅನುಭವ ಆಗುತ್ತೆ ಅಂತ ಹೇಳಿ ಆ ರೀತಿನಲ್ಲಿ ಹೋಗಿ ಜಾಯಿನ್ ಆಗಿದ್ದು. ಬಟ್ ನನ್ನ ಜೀವನದಲ್ಲಿ ದೊಡ್ಡದಾದ ಒಂದು ವಿಭಿನ್ನವಾದ ಆಳವಾದ ಅನುಭವ ಆಗಿದ್ದೆ ಆ ಒಂದು ಯೋಗಾಸನ ಕಾರ್ಯಕ್ರಮ. ಆ 2 ದಿವಸದಲ್ಲಿ ನನ್ನ ಮಾನಸಿಕವಾಗಿ, ಭೌತಿಕವಾಗಿ ಆ್ಯಂಡ್ ಆಧ್ಯಾತ್ಮಿಕವಾಗಿ ಆ ಒಂದು ಅನ್ಕೊಂಡಿರ್ಲಿಲ್ಲ ಆಧ್ಯಾತ್ಮಿಕವಾಗಿ ಈ ರೀತಿನಲ್ಲಿ ಒಂದು ಅನುಭವ ಆಗುತ್ತೆ ಅಂತ ಹೇಳಿ. ಬಟ್ ಏನೋ ಒಂದಾಯ್ತು, ಏನು ಅಂತ ನಾನು ಹೇಳಲಿಕ್ಕಾಗಲ್ಲ, ಅದು ಅನುಭವ ಅಷ್ಟೇ, ಅದು ಒಳಗಡೆ ಇರುವಂತದ್ದು ಮುಖಾಂತರ ಹೇಳಲಿಕ್ಕಾಗೋದಿಲ್ಲ. ಪದಗಳ ಮುಖಾಂತರ ಅದನ್ನ ಹೇಳಲಿಕ್ಕಾಗೋದಿಲ್ಲ. ಬಟ್ ಆಂತರ್ಯವಾಗಿ ಒಂದು ಬದಲಾವಣೆ ಆಯ್ತು ಅನ್ನೋ ಒಂದು ಅನುಭವ ಆಯ್ತು. ಆ ಅನುಭವ ಅಭ್ಯಾಸಗಳ ಇಟ್ಕೊಂಡು ಹೋಗಿದ್ದಷ್ಟೇ. ಯಾಕಂದ್ರೆ ನನ್ನ ಮೇನ್ ಇಚ್ಛೆ ಇದ್ದಿದ್ದು UPSC ಎಕ್ಸಾಮ್ಸ್ ಕ್ಲಿಯರ್ ಆಗ್ಬೇಕಂತ ಹೇಳಿ. ಸೊ ನೆಕ್ಸ್ಟ್ ಆ 6 ಮಂತ್ಸ್ ನನ್ನ ಡೈಲಿ ರೂಟೀನ್ 3:30-4 o'clock ಎದ್ದೇಳ್ತಾ ಇದ್ದೆ. ಯೋಗ ಅಭ್ಯಾಸ, ಆ ಒಂದು ಮೆಡಿಟೇಷನ್. ಸೊ ಒಂದು 2 hours, 1.5 hours 2 hours ಪ್ರಾಕ್ಟೀಸ್ ಆಗ್ತಾ ಇತ್ತು. ಆಮೇಲೆ ಲೈಬ್ರರಿಗೆ ಹೋಗೋದು, ನ್ಯೂಸ್ ಪೇಪರ್ಸ್ ಓದೋದು, ಬುಕ್ಸ್ ಓದೋದು, ಬ್ರೇಕ್ಸ್ ತಗೊಂಡು ಮುಂಚೆ ಪ್ರಿಪರೇಷನ್ಸ್ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಸ್ವಲ್ಪ ಆಲಸಿ ಆಗೋದಾಗ್ಲಿ ಅಥವಾ ನಿದ್ದೆ, ಈ ಅಭ್ಯಾಸಗಳು ಶುರು ಮಾಡಿದಾಗ ಡೇ ಟು ಡೇ ಬಹಳಷ್ಟು ಬದಲಾವಣೆಗಳನ್ನ ನಾನು ಕಾಣ್ತಾ ಬಂದೆ. ಎಷ್ಟು ಆಕ್ಟಿವ್ ಆಗಿರ್ತಿದ್ದೆ, ಸ್ಫೂರ್ತಿ ಎಷ್ಟಿರ್ತಿತ್ತು. ನಾ ಏನೇ ಒಂದು ವಿಷಯವನ್ನ ಓದಿದ್ದಷ್ಟೇ, ಬಟ್ ನನಗೆ ಅದು ನೆನಪಿರ್ತಿತ್ತ ಅಂತ ಗೊತ್ತಾಗ್ತಿದ್ದೆ ಎಕ್ಸಾಮ್ ಟೈಮ್ನಲ್ಲಿ. ಸೊ ಎಷ್ಟು ಈಸಿಯಾಗಿ ಅದು ಫ್ಲೋ ಆಗ್ತಾ ಇತ್ತು ಆ ಪ್ರಾಕ್ಟೀಸ್. ಸೊ ನನ್ನ ಒಂದು ನಾನು ಎಷ್ಟು ತಲ್ಲೀನ ಆಗಿದ್ದೆ ಆ ಅಭ್ಯಾಸಗಳನ್ನ ಮಾಡುವಾಗ, ಅದು ನನ್ನ ಜೀವನದಲ್ಲಿ ಹೇಗೆ ಅನುಗುಣವಾಗಿತ್ತು ಅನ್ನೋದು ಆ ಎಕ್ಸಾಮ್ಸ್ನ ಕೊಡ್ತಾ ಬಂದಾಗ ನನಗೆ ಅರ್ಥ ಆಗ್ತಾ ಇತ್ತು, ಇದು ಎಷ್ಟು ದೊಡ್ಡ ಮಟ್ಟಿಗೆ ನನ್ನ ಜೀವನದಲ್ಲಿ ಒಂದು ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ. ಸೊ ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಆಗಿತ್ತು. ಬಟ್ ಆ ಟೈಮ್ನಲ್ಲಿ ಇದು ಒಂದು ಚಿಕ್ಕ ಅಭ್ಯಾಸ, ಯೋಗಾಸನ ಅನ್ನೋದು ಇಷ್ಟು ಡೀಪಾಗಿ ನನ್ನಲ್ಲಿ ಇಷ್ಟು ಚೇಂಜಸ್ ತಂತಾ ಇದೆ. ಬಾಡಿ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಮೈಂಡ್ ಅಲರ್ಟ್ನೆಸ್ ಇರ್ಬೋದು, ಆ ಕಾಮ್ನೆಸ್ ಇರ್ಬೋದು. ಏನೇ ಮಾಡ್ಬೇಕಂದಾಗ ಸಡನ್ ಆಗಿ ಬಾಡಿ ತಯಾರಾಗಿರ್ತಿತ್ತು, ರೆಡಿ ಇರ್ತಿತ್ತು ಏನೇ ಮಾಡ್ಲಿಕ್ಕೂ. ಸೊ ವಿಭಿನ್ನವಾದ ಅನುಭವ ಅದು. ಆ ಮಟ್ಟಕ್ಕೆ ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ ಅಷ್ಟು ತಯಾರಾಗಿರುತ್ತಾ ಅನ್ನೋ ಒಂದು ಊಹೆ ಕೂಡ ನನ್ನಲ್ಲಿ ಇರಲಿಲ್ಲ. ಸೊ ಆ ಅನುಭವ ಟೋಟಲಿ ಬ್ಲೂ ಮೈ ಮೈಂಡ್. ಆ ಒಂದು ಚಿಕ್ಕ ಒಂದು ಕೀಡ ಏನಿದೆ ಅದು ಇನ್ನೂ ಹೆಚ್ಚು ಸ್ವಲ್ಪ ಕೆರಿತಾ ಹೋಯ್ತು. ಇದೇನಿದು ಹಠಯೋಗ, ಇದೇನಿದು ಟೀಚರ್ ಟ್ರೈನಿಂಗ್ ಅಂತ ಇದೆ, ಅವ್ರು ಏನು ಮಾಡ್ತಾರೆ ಅಲ್ಲಿ. ಸೊ ಅದು 6 ತಿಂಗಳು ಪ್ರೋಗ್ರಾಮ್ ಆಶ್ರಮ್ನಲ್ಲಿ ಕಂಡಕ್ಟ್ ಮಾಡೋದು ಕೊಯಂಬತ್ತೂರಿನಲ್ಲಿ. ಆ್ಯಂಡ್ ಅದೇ ಟೈಮ್ನಲ್ಲಿ ಇದಕ್ಕೆ ಸೆಲೆಕ್ಷನ್ ಆಗೋಯ್ತು. ಸುಮ್ಮನೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ, ಅದು ಒಂದು ಪ್ರಾಸೆಸ್ ಇತ್ತು. ಇಂಟರ್ವ್ಯೂ ಕೊಟ್ಟಿದ್ದೆ, ಇಂಟ್ರೆಸ್ಟ್ ಇತ್ತು, ಹೌದು, ಯಾಕಂದರೆ ಇದು ಏನಿದು ಬರೀ ಒಂದು ರುಚಿ ಸಿಕ್ಕಿತ್ತು, ಇನ್ನೊಂದು ಸ್ವಲ್ಪ ಆಳವಾಗಿ ನೋಡೋಣ ಅನ್ನೋ ಒಂದು ಯೋಚನೆ ಅಲ್ಲಿ ಹೋಗಿ ಅಲ್ಲಿ ಮುಟ್ಟಿದ್ದು. ಸೊ ಆ ಟ್ರೈನಿಂಗ್ ಕೂಡ ಅಷ್ಟೇ, 6 ತಿಂಗಳು ಅಲ್ಲಿದ್ದು ಅವ್ರದ್ದೇ ಊಟ, ಒಂದು ಸಿಸ್ಟಮ್, ಒಂದು ಶೆಡ್ಯೂಲ್ ಇರುತ್ತೆ. ಬೆಳಗ್ಗೆ 3 hours, ಸಂಜೆ 3 hours, 3.5 ಆಲ್ಮೋಸ್ಟ್ ಒಂದು 7 to 8 hours ದಿನದಲ್ಲಿ ಯೋಗ ಮಾಡೋದು. ಲೈಫ್ನಲ್ಲೇ ಅಷ್ಟು ಮಾಡಿರಲಿಲ್ಲ, ಸಡನ್ ಆಗಿ ಅಷ್ಟು ಮಾಡ್ತಾ ಇದೀವಿ ಯೋಗ. ನನ್ನ ಒಂದು ಭೌತಿಕ ಶರೀರದ ಒಂದು ಅರ್ಥ ಇನ್ನೂ ಆಳವಾಗಿ ಅರ್ಥ ಆಗ್ಲಿಕ್ಕೆ ಗೊತ್ತಾಗ್ತಾ ಹೋಯ್ತು. ಸ್ವಲ್ಪ ನೀವು ಕಡಿಮೆ ಕುಡಿದ್ರೂ ಕೂಡ ದೇಹ ಎಷ್ಟು ಬದಲಾಗುತ್ತೆ ಅನ್ನೋ ಒಂದು ಅನುಭವ ನನಗೆ ಆಗಿದೆ. ಸೊ ಈ ರೀತಿನಲ್ಲಿ ಆಳವಾಗಿ ಆ ಒಂದು 6 ತಿಂಗಳು ನಾನು ಹೇಗಿದ್ದೆ ಮುಂಚೆ, ಇವಾಗ ಬಂದಿವತ್ತಿದ್ದು ಇಷ್ಟು ಮಾತಾಡ್ತಾ ಇದ್ದೀನಿ. ಮುಂಚೆ ಆಗಿದ್ರೆ ನಾನು ಇಷ್ಟು ಮಾತಾಡ್ಲಿಕ್ಕೂ ಹಿಂಜರಿತಾ ಇರ್ತಿದ್ದೆ. ಸೊ ಆ ಬದಲಾವಣೆಗಳಲ್ಲಿ
ಬಹಳಷ್ಟು ರೀತಿಯಲ್ಲಿ ಆಯಿತು. ಅದಾದ ನಂತರ ನನ್ನ ಪ್ಲಾನ್ ಇದ್ದಿದ್ದು ವಾಪಸ್ ಬಂದು ಎಕ್ಸಾಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನನ್ನನ್ನು ನಾನು ಇನ್ನೂ ಸ್ವಲ್ಪ ಡೆವಲಪ್ ಮಾಡಿಕೊಂಡು ಹೇಗೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಬಟ್ ಒಂದು ಒಳ್ಳೆ ಕಾರಣಕ್ಕೋ ಹೇಗೋ ನಾನೇ ಮೊದಲು ಹಠಯೋಗ ಟೀಚರ್ ಆಯಿತು ಮೈಸೂರಿನಲ್ಲಿ ಯಾರೂ ಇರಲಿಲ್ಲ ಟೀಚರ್. ಸೊ ನಾನೇ ಮೊದಲ ಟೀಚರ್ ಶುರು ಮಾಡಿದೆ ಆಕ್ಟಿವ್ ಆಗಿ ಟೀಚ್ ಮಾಡಲಿಕ್ಕೆ. ಆ್ಯಂಡ್ ಕನ್ನಡದಲ್ಲಿ ಮಾತಾಡೋರು ಟೀಚರ್ಸು ಜಾಸ್ತಿ ಇರಲಿಲ್ಲ ಆ ಟೈಮ್ನಲ್ಲಿ. ಇಂಗ್ಲೀಷಲ್ಲಿ ಹೆಚ್ಚಾಗಿ ಕ್ಲಾಸಸ್ಸು ಬೆಂಗಳೂರಿನಲ್ಲಿ ಆಗ್ತಾ ಇತ್ತು, ಸ್ವಲ್ಪ ಹಿಂದಿ ಟೀಚರ್ಸ್ ಇದ್ರು, ಬಟ್ ಕನ್ನಡದಲ್ಲಿ ಆಕ್ಟಿವ್ ಆಗಿ ಯಾರು ಇರಲಿಲ್ಲ. ಸೊ ಆ ಒಂದು ರೀತಿಯಲ್ಲಿ ಆ ಜರ್ನಿ ಶುರು ಆಗಿದ್ದು ಮೈಸೂರಿನಲ್ಲಿ ಕ್ಲಾಸಸ್ನ ಆಕ್ಟಿವ್ ಆಗಿ ಶುರು ಮಾಡ್ತಾ ಅಲ್ಲಿಂದ ನಾನು ಸ್ವಲ್ಪ ನೋಟಿಸ್ ಆಯಿತು, ಓಕೆ ಯಾರೋ ಒಬ್ರು ಈ ಥರ ಕನ್ನಡದಲ್ಲಿ ಮಾತಾಡ್ತಾ ಇರೋರು ಆಕ್ಟಿವ್ ಆಗಿ ರೆಡಿ ಇದ್ದಾರೆ. ಸೊ ಕೆಲವು ವಾಲಂಟಿಯರ್ಸು ಟೀಚರ್ಸು ಈ ಥರ ಅವಕಾಶಗಳಿದೆ ನಿಮಗೆ, ಬೇರೆ ಕರ್ನಾಟಕದಲ್ಲಿ ಕೂಡ ಎಷ್ಟೊಂದು ಜನಕ್ಕೆ ಆಸಕ್ತಿ ಇದೆ, ಬಟ್ ಯಾರು ಟೀಚರ್ಸ್ ರೆಡಿ ಇಲ್ಲ ಹೋಗಿ ಹೇಳ್ಕೊಡ್ಲಿಕ್ಕೆ ಅಂತ ಹೇಳಿ ಬಂದಾಗ, ಹಾಗೆ ನಾ ಮೊದಲು ಬಂದು ಮಾಡಿದ್ದ ಕ್ಲಾಸು ಬೆಳಗಾಂ 2018ನಲ್ಲಿ ಆಗಸ್ಟ್. ಒಳ್ಳೆ ಮಳೆ, ಮೊದಲನೇ ಅನುಭವ ಬೆಳಗಾಂದು. ಸೊ ಒಬ್ಬರು DC ಇದ್ರು ಅವಾಗ. ಸೊ ಅವರ ಮೂಲಕ ಮತ್ತೆ ಅಮೋಘಣ್ಣ ಅಂತ ಇದ್ರು, ವಿಜಯಕ್ಕ ಅಂತ ಇದ್ರು. ಸೊ ಇವರ ಒಂದು ಸಪೋರ್ಟ್ನಲ್ಲಿ ಅವರು ನಮಗೆ ಈ ಒಂದು ಅವಕಾಶ ಬೆಳಗಾಂನಲ್ಲಿ ಒಂದು ಕ್ಲಾಸ್ನ ಅವರು ಎಲ್ಲ ಪ್ರಿಪೇರ್ ಮಾಡಿದ್ರು. ನಾ ಬಂದು ಬರೀ ಕ್ಲಾಸ್ ಮಾಡಬೇಕಿತ್ತಷ್ಟೆ. ಸೊ ಹಾಗೆ ಮೊದಲ ಬಾರಿ ಬೆಳಗಾಂನಲ್ಲಿ ಶುರು ಆಗಿದ್ದ ಅವಾಗ ಕ್ಲಾಸ್, ಹಠಯೋಗ ಕ್ಲಾಸನ್ನು. ಸೊ ಹಾಗೆ ಎವ್ರಿ 6 months ನಾವು ಒಂದ್ಸತಿ ಬರ್ತಾ ಇದ್ವಿ, ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿದ್ವಿ. ಬಟ್ ಬೆಳಗಾಂ ಅಷ್ಟೇ ಅಲ್ಲ, ಬೆಳಗಾಂ, ಹುಬ್ಳಿ, ಬಾಗಲಕೋಟ್, ಬಳ್ಳಾರಿ, ಮಂಡ್ಯ, ಚಿಕ್ಕಮಂಗ್ಳೂರು, ಮಡಿಕೇರಿ, ಯು ನೇಮ್ ಇಟ್. ಸೊ ಅಕ್ರಾಸ್ ಕರ್ನಾಟಕ ಜರ್ನಿ ಶುರು ಆಯಿತು ಕ್ಲಾಸಸ್ನ ಹೇಳ್ಕೊಡ್ಲಿಕ್ಕೆ. ಸೊ ಎಲ್ಲಿದ್ದವನು ಇಡೀ ಕರ್ನಾಟಕ ಎಲ್ಲೂ ಟ್ರಾವೆಲ್ ಮಾಡಿರಲಿಲ್ಲ, ಬಟ್ ಈ ಒಂದು ಯೋಗಾಭ್ಯಾಸ ಹೇಳ್ಕೊಡೋದ್ರಿಂದ ಪೂರ್ತಿ ಕರ್ನಾಟಕ ಆಲ್ಮೋಸ್ಟ್ ಟ್ರಾವೆಲ್ ಮಾಡಿ ಅಭ್ಯಾಸನ ಅರ್ಪಿಸಿದ್ದು ಟೀಚ್ ಅನ್ನೋಕ್ಕಿಂತ ಆ ಒಂದು ಆಫರಿಂಗ್ ಶುರು ಆಯಿತು ಹಾಗೆ ಅಂಟಿಲ್ ಕೋವಿಡ್. ಸೊ ಅದಾದ್ಮೇಲಿಂದ ಗೊತ್ತು ಕೋವಿಡ್ ಬಂದಾಗ ಹೇಗಿತ್ತು ಪ್ರಪಂಚದಲ್ಲಿ ಅಂತ ಹೇಳಿ. ಅದಾದ್ಮೇಲೆ ನಾನೇ ಒಂದು ಉದಯಂ ಯೋಗಶಾಲಾ ಅಂತ ಹೇಳಿ ಶುರು ಮಾಡಿಕೊಂಡು ನಾನೇ ಸ್ವಂತವಾಗಿ ಪ್ರೈವೇಟ್ ಆಗಿ ಶುರು ಮಾಡ್ತಾ ಬಂದಿದ್ದು ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡಲಿಕ್ಕೆ. ಭಾಳ ವಿವರವಾಗಿ ತಮ್ಮ ಬಗ್ಗೆ ತಮ್ಮ ಪರಿಚಯವನ್ನು ತಿಳಿಸಿದ್ರಿ. ಆ್ಯಂಡ್ ಕೇಳುಗರಿಗೂ ಇದು ಅನಿಸ್ತಿರ್ಬೋದು ಕಿ ಗೌರ್ಮೆಂಟ್ ಜಾಬ್ ಇಂದ ಹಿಡಿದು ಈಗ ಡೈರೆಕ್ಟ್ ಆಗಿ ನೀವು ಹಠಯೋಗ ಟೀಚರ್ ಆಗಿದ್ದೀರಾ. ಈ ಒಂದು ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಅಫ್ಕೋರ್ಸ್ ನಿಮ್ಮ ಒಳಗೇನೂ ಪ್ರಶ್ನೆ ಬಂದಿರ್ಬೋದು, ಯಾಕಪ್ಪ, ಯಾಕೆಂದ್ರೆ ಈಗ ಕೇಳುಗರಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಕಿ ಗೌರ್ಮೆಂಟ್ ಜಾಬ್ ಅನ್ನ, ಗೌರ್ಮೆಂಟ್ ಸರ್ಕಾರಿ ನೌಕರಿ ಅಂದ್ರೇನೆ ಆಹಾ, ಈ ನಮ್ಮ ಭಾರತ ದೇಶದಲ್ಲಿ ಯಾವ ರೇಂಜಿಗೆ ಅದಕ್ಕೆ ಒಂದು ಮರ್ಯಾದೆ ಇದೆ, ಅದನ್ನ ನೀವು ಬಿಟ್ಟು ಯೋಗ ಟೀಚರ್ ಇವತ್ತು ಆಗಿದ್ದೀರಾ. ಈಗ ಹಿಂದಿರುಗಿ ನೋಡಿದಾಗ ಅದರಲ್ಲಿ ಏನಾದರೂ ನಿಮ್ಗೆ ಅನ್ಸುತ್ತಾ ಕಿ ಮಾಡಬೇಕಿತ್ತಲ್ಲ ಅಥವಾ ಮಾಡಬಾರ್ದಿತ್ತಲ್ಲ ಅಥವಾ ಇವತ್ತಿನ ನಿರ್ಧಾರವೇ ಒಳ್ಳೆಯದು ಉತ್ತಮ ಅಂತ ಅದ್ರ ಬಗ್ಗೆ ಹೇಳುವಾಗ ಅದೊಂದು ಅಡೋಲೆಸೆಂಟ್ ಏಜ್, ಬ್ಲಡ್ ತುಂಬ ರಕ್ತ ಬಿಸಿ ಇರುತ್ತೆ, ಏನೋ ಪ್ರಪಂಚದಲ್ಲಿ ಅಚೀವ್ ಮಾಡಬೇಕಂತ ಇರುತ್ತೆ, ಸೊ ಸಾಧಿಸ್ಬೇಕಂತ ಇರುತ್ತೆ. ಅದರ ಜೊತೆಗೆ ನನಗೆ ಮುಖ್ಯವಾಗಿ ಏನಿತ್ತು ಅಂದಾಗ ನಮ್ಮ ತಂದೆ ತಾಯಿ ಸಂಸ್ಕಾರ ಹೇಗಿತ್ತಂದರೆ ಅವರು ಗೌರ್ಮೆಂಟ್ ಎಂಪ್ಲಾಯಿ, ಬಟ್ ತಂಗಿ ಈ ಥರ ಇದ್ದಾಗ ನಾವು ಒಂದು ಒಳ್ಳೆ ರೀತಿಯಲ್ಲಿರಬೇಕು, ಒಳ್ಳೆ ಹಾದಿಯಲ್ಲಿರಬೇಕು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಮತ್ತು ಯಾವುದೇ ರೀತಿಯಾದ ಒಂದು ಕರಪ್ಷನ್ ಆಗಲಿ ಅಥವಾ ಏನೇ ಒಂದು ಚಿಕ್ಕ ವಯಸ್ಸಿಂದ ಆ ರೀತಿ ನಾವು ಕೇಳಿಸ್ಕೊಂಡು ಬಂದಾಗ ನೀವು ಗೌರ್ಮೆಂಟ್ ಜಾಬ್ ಅಂತ ಕನ್ಸ್ಟ್ರಕ್ಷನ್ ಎಸ್ಪೆಷಲಿ ಹೋದಾಗ ದಟ್ ಈಸ್ ಪಾರ್ಟ್ ಆಫ್ ದ ಸಿಸ್ಟಮ್ ಥರ ಆಗೋಗಿದೆ. ಸೊ ಕೆಲವು ಸಿಚುವೇಶನ್ಸ್ನಲ್ಲಿ ನಾವು ಅದನ್ನು ಫೇಸ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಅದನ್ನು ಹೇಗೆ ಎದುರಿಸಬೇಕು ಅಂತ ಹೇಳಿ, ಹೇಗೆ ಅದನ್ನು ನಾವು ಎದುರಿಸಿ ಹೇಗೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕಾಗಲಿ ಅಥವಾ ಯಾವ ರೀತಿಯಲ್ಲಿ ಅದನ್ನು ನಾವು ಸೇರ್ಪಡೆ ಮಾಡ್ಕೊಂಡು ಹೋಗ್ಬೇಕು ಸಿಸ್ಟಮ್ನಲ್ಲಿ ಅಂತ ನಮಗದು ಹೇಳ್ಕೊಟ್ಟಿರಲಿಲ್ಲ. ಅದು ತಪ್ಪು ಅಂತ ಅಷ್ಟೇ ನನಗೆ ಗೊತ್ತಿರ್ತ ಹೊರತು. ಸೊ ತಪ್ಪು ಅಂದಿದ ತಕ್ಷಣ ನನ್ನ ಒಂದು ಸ್ಟ್ರೇಟ್ ಫಾರ್ವರ್ಡ್ ನೇಚರ್ ಇದೆ ಯಾವಾಗಲೂ. ಸೊ ನನಗೆ ಇದು ಸರಿ ಬರೋದಿಲ್ಲ ಅಂತ ಹೇಳಕ್ ಶುರು ಮಾಡಿದಾಗ ಸಿಸ್ಟಮ್ನಲ್ಲಿ ನಾನು ಎಲ್ಲೋ ಒಂದು ಕಡೆ ಸರಿ ಆಗಲಿಲ್ಲ. ಟು ಬಿ ವಿತ್ ದ ಸಿಸ್ಟಮ್ ನನಗೆ ಅಲ್ಲಿ ಅದು ಕಷ್ಟ ಆಗ್ತಾ ಇತ್ತು. ಸೊ ಆ ಒಂದು ರೀತಿಯಲ್ಲಿ ಅದು ನನಗೆ ಚಾಲೆಂಜಿಂಗ್ ಅಂತ ಹೇಳಿಸ್ತು. ಆ್ಯಂಡ್ ಅದಕ್ಕೋಸ್ಕರ ಬಿಟ್ಟು ಕೆಲಸ ಆಗಲಿ ಬ್ಯಾಂಗ್ಳೂರ್ನಲ್ಲಿ ಅಥವಾ ಬೇರೆ ದುಬೈನಲ್ಲಿ ಆಗಲಿ ಆ ಒಂದು ಇಚ್ಛೆ ಥರ ಹೋಗಿದ್ದು. ಸೊ ದಟ್ ರೈಟ್ ವೇ ಆಫ್ ಲೈಫ್ನಲ್ಲಿ ನಿನ್ನ ಒಂದು ಸ್ಯಾಲ್ರಿ ಇರ್ಬೋದು ಅಥವಾ ಜಾಬ್ ಇರ್ಬೋದು ಅಂತ ಹೇಳಿ. ಬಟ್ ನಿಮ್ಮ ಪ್ರಶ್ನೆಗೆ ವಾಪಸ್ ಬರೋದಾದರೆ ಯಾವುದು ಸರಿ, ಈ ಯೋಗಾಭ್ಯಾಸ, ಈ ಜೀವನ, ಇದನ್ನು ನೋಡಿದ ನಂತರ ನನ್ನ ಅನುಭವ ಹೇಳೋದಾದರೆ ಇದು ಸರಿ ಇದು ತಪ್ಪು ಅಂತ ನಾವು ಹೇಳಲಿಕ್ಕಾಗಲ್ಲ. ಪ್ರಪಂಚ ಹೀಗಿದೆ, ಸೂರ್ಯ ಹುಟ್ಟುತ್ತೆ, ಅದೇ ಸಮಯಕ್ಕೆ ಚಂದ್ರ ಹುಟ್ಟುತ್ತೆ, ಸೂರ್ಯ ಮುಳುಗುತ್ತೆ, ಚಂದ್ರನೂ ಮುಳುಗುತ್ತೆ. ಹೂವು ಇದೆ, ಒಳ್ಳೆ ಹೂವಾನೂ ಇರ್ಬೋದು, ಸುಗಂಧದ ಹೂವು ಇರ್ಬೋದು, ಯಾವುದು ಸುಗಂಧದ ಇರದೇ ಇರೋ ಹೂವು ಕೂಡ ಇರ್ಬೋದು, ಮುಳ್ಳಿನ ಹೂವುಗಳು ಇದೆ. ಸೊ ಎಲ್ಲಾ ತರ ಇದೆ ಪ್ರಪಂಚದಲ್ಲಿ. ಬಟ್ ನಾವು ಅದನ್ನ ಸ್ವೀಕರಿಸ್ಕೊಂಡು ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ನಾವು ಕಲಿಬೇಕು. ಅದು ನನ್ನಲ್ಲಿ ಇರಲಿಲ್ಲ. ಸೊ ಜನಕ್ಕೆ ಬೇಕಾಗಿರೋದು ಅದು
ನಮಗೆ ಗೊತ್ತಾಗ್ಬೇಕು ಹೇಗೆ. ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರು ದಯವಿಟ್ಟು ಯಾರು ಬಿಡಕ್ಕೆ ಹೋಗಬೇಡಿ ನಾನು ಹಾಗೆ ಬಿಟ್ಟೆ ಅಂತ ಹೇಳಿ. ಬಟ್ ಎಸ್, ತುಂಬ ಮುಖ್ಯ ಆಗುತ್ತೆ, ಯಾಕಂದರೆ ಜೀವನ ನಡೆಸೋದು ಕೂಡ ಒಂದು ಪಾರ್ಟ್ ಆಫ್ ಲೈಫ್. ಬಿಸಿ ರಕ್ತದಲ್ಲಿ ನಾವು ಏನೋ ಮಾಡೋದಲ್ಲ, ಬಟ್ ಆ ಒಂದು ಅನುಭವ ಕೂಡ ತುಂಬ ಮುಖ್ಯ ಆಗುತ್ತೆ. ನನ್ನ ಒಂದು ಆನ್ಸರ್ ಅದು, ದಟ್ ಯಾರಿಗೆ ಒಂದು ಅವಕಾಶ ಸಿಕ್ಕಿದ್ರು ಬಿಡಬಾರ್ದು ಅದನ್ನ. ನಾ ಬಿಟ್ಟಿದ್ದಕ್ಕೆ ನನಗೆ ಅದರ ಬಗ್ಗೆ ಅದೇ ಪ್ರಶ್ನೆ, ನನಗೆ ಅದರ ಬಗ್ಗೆ ರಿಗ್ರೆಟ್ ಅಂತ ಇಲ್ಲ. ಗೌರ್ಮೆಂಟ್ ಜಾಬ್ ಬಿಟ್ಟಿದ್ದು ರಿಗ್ರೆಟ್ ಅಂತ ಇಲ್ಲ. ಬಿಕಾಸ್ ಯಾಕಂದ್ರೆ ಆಪರ್ಚುನಿಟೀಸ್ ಹಲವಾರಿದೆ ಪ್ರಪಂಚದಲ್ಲಿ. ಆಸ್ ಎ ಸಿವಿಲ್ ಇಂಜಿನಿಯರ್ ಇವಾಗ ನಾನು ಶುರು ಮಾಡ್ಬೇಕಂದ್ರೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಥವಾ ನಾನೇ ಪ್ರೈವೇಟ್ ಆಗಿ ಶುರು ಮಾಡ್ಬೇಕಂದ್ರೂ ಅವಕಾಶಗಳಿದೆ. ಬಟ್ ಮತ್ತೆ ಒಂದು ಕಷ್ಟದ ಮಾರ್ಗ ಇರ್ಬೋದು, ಫ್ರಮ್ ಸ್ಕ್ರಾಚ್ ಸ್ಟಾರ್ಟ್ ಮಾಡಬೇಕಾಗತ್ತೆ, ಅಥವಾ ಒಂದು ಬ್ರೇಕ್ ಇನ್ ಬಿಟ್ವೀನ್. ಕೋವಿಡ್ ಟೈಮ್ನಲ್ಲಿ ಅಂತ ಹೇಳಿದೆ. ಸೊ ಕೋವಿಡ್ ಟೈಮ್ನಲ್ಲಿ ನಾನೇ ಸ್ವಂತವಾಗಿ ಒಂದು ಕನ್ಸ್ಟ್ರಕ್ಷನ್ ಕೂಡ ಶುರು ಮಾಡಿದೆ ಮೈಸೂರಿನಲ್ಲೇ. ಬಿಕಾಸ್ ಯೋಗ ಎಲ್ಲ ಆಗ್ತಿರ್ಲಿಲ್ಲ, ಕ್ಲಾಸಸ್, ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇರ್ತಿತ್ತು. ಸೊ ಫ್ರೆಂಡ್ಸ್ಗಳಿದ್ದಾರೆ ಕೆಲವೊಬ್ರು ಮೈಸೂರಿನಲ್ಲಿ, ಸೊ ಅವ್ರ ಜೊತೆಗೆ ಸೇರ್ಕೊಂಡು ಕನ್ಸ್ಟ್ರಕ್ಷನ್ಸ್ನ ನಾವು ಮಾಡ್ತಾ ಇದ್ವಿ ಜೊತೆಗೆ. ಆ ಕೋವಿಡ್ ಟೈಮ್ನಲ್ಲಿ ಅಗೇನ್ ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಯಿತು, ಸಿಮೆಂಟ್, ಸ್ಟೀಲ್ ಎಲ್ಲನೂ. ಸೊ ಆ್ಯಸ್ ಅ ಫಂಡ್ ಫೈನಾನ್ಷಿಯಲ್ ಸಿಚುವೇಶನ್ಸ್ನ ಮ್ಯಾನೇಜ್ ಮಾಡಿಕೊಂಡು ಜನ ನಾವು ತೊಗೊಂಬರ್ಬೇಕು ಕೆಲಸಕ್ಕೆ ಅಂದಾಗ, ಸೊ ಎಲ್ಲ ರೀತಿಯಲ್ಲೂ ಒಂದು ಅನುಭವ ಆದಾಗ, ಇದರಷ್ಟು ದೊಡ್ಡ ಸೇವೆ ಯೋಗ ಹೇಳ್ಕೊಳ್ತಾ ಹೋದಾಗ ಇದರಷ್ಟು ದೊಡ್ಡ ಸೇವೆ ನನಗೆ ಮತ್ತೆ ನನ್ನಲ್ಲಿ ಸಿಗ್ತಾ ಇದ್ದ ಮಾನಸಿಕವಾಗಿ ಒಂದು ಖುಷಿ ಏನು ಸಿಗ್ತಾ ಇತ್ತು, ನನಗೆ ನೆಮ್ಮದಿ ಏನು ಸಿಗ್ತಾ ಇತ್ತು, ಅದು ತುಂಬಾನೇ ವಿಭಿನ್ನವಾಗಿತ್ತು. ಸೊ ಅದಕ್ಕೋಸ್ಕರ ಐ ಕೆಪ್ ದಿಸ್. ಇದು ನನಗೆ ಎಲ್ಲದಕ್ಕಿಂತ ಮೇಲೆ ಅಲ್ಲಿ ಕೂತ್ಕೊಂಡಾಗ, ನಾವು ಹೇಳ್ಕೊಡ್ಲಿಕ್ಕೆ ಅಲ್ಲಿ ಕೂತ್ಕೊಂಡಾಗ, ಅದೇ ನನಗೆ ತುಂಬಾ ಒಂದು ಸೇಫ್ ಸ್ಪೇಸ್ ಕ್ರಿಯೇಟ್ ಮಾಡ್ತಾ ಇತ್ತು ನನಗೆ. ಇದು ಮಾತ್ರ ಸತ್ಯ. ಅಂತ ಸಂದರ್ಭದಲ್ಲಿ ಬಹಳ ಉತ್ತಮವಾಗಿ ಹೇಳಿದ್ರಿ, ಯಾಕೆಂದ್ರೆ ಬಹಳ ಬರ್ನಿಂಗ್ ಕ್ವಶನ್ ಇತ್ತು. ಇವತ್ತಿನ ಹೈಲೈಟೇ ಇದಾಗಿರ್ಬೋದು, ಕೇಳುಗರಲ್ಲಿಯೂ ಬಂದಿರ್ಬೋದು, ಅಪ್ಪ ಗೌರ್ಮೆಂಟ್ ನೌಕರಿ ಬಿಟ್ಟು ಯೋಗ ಟೀಚರ್ ಆಗಿರೋಕ್ಕೆ ಕಾರಣನೂ ನೀವು ಹೇಳಿದ್ರಿ. ಈ ಸೇವೆ ಮಾಡುವಾಗ ಆ ಜನರನ್ನ ನೀವು ಯಾವತ್ತು ಟ್ರೈನ್ ಮಾಡ್ತೀರಾ ಯೋಗ ಕ್ಲಾಸಸ್ ಮುಖಾಂತರ, ಅವರಲ್ಲಿ ಬಂದಿರೋ ಬದಲಾವಣೆ ಅದು ಮಾತ್ರ ಸತ್ಯ. ವೈಯಕ್ತಿಕ ಅನುಭವ ನಂದು ಇದೆ, ಅದ್ರ ಬಗ್ಗೆನೂ ಹೇಳೋಣ. ಫಸ್ಟ್, ಬಹಳ ಮುಖ್ಯವಾಗಿ ಯೋಗ ಯಾಕೆ ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗಿದೆ ಈ ಯೋಗ, ಒಂದು. ಎರಡನೇದು, ಕೆಲವೊಬ್ಬರಿಗೆ ಯೋಗ ಅಂದ್ರೆ ಯೂಟ್ಯೂಬ್ ಮುಖಾಂತರ, ಕೆಲವೊಬ್ಬರಿಗೆ ಯೋಗ ಅಂದ್ರೆ ಪುಸ್ತಕದ ಮುಖಾಂತರ, ಕೆಲವೊಬ್ರು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನದೊಂದೇ ಮಾತ್ರ, ಆ ದಿನ ಮಾತ್ರ ಮಾಡ್ಲಿಕ್ಕೆ ಅಂತ ಮಾಡ್ತಾರೆ. ಕೆಲವೊಬ್ರು ಶೂ ಹಾಕೊಂಡು ಯೋಗ ಮಾಡ್ತಾರೆ, ಕೆಲವೊಬ್ರು ಮ್ಯೂಸಿಕ್ ಹಾಕೊಂಡು ಯೋಗದ ಪದ್ಧತಿ ಅದ್ರ ಬಗ್ಗೆನೂ ಹೇಳಿ. ಅದರಿಗಿಂತ ಮುಂಚೆ ಯೋಗ ಯಾಕೆ? ಮುಂಚಿತವಾಗಿ ಯೋಗ ಹೇಗಿತ್ತಂದ್ರೆ, ನಮಗೆ ಮೈಸೂರಿನಲ್ಲಿ ಅಥವಾ ಎಲ್ಲೇ ಹೋದ್ರೂ ಯೋಗ ಹೇಗಿತ್ತಂದಾಗ, ಮನೆಯಲ್ಲಿ ಯೋಗಾಭ್ಯಾಸ ನಡೀತಾ ಇತ್ತು. ಯಾರೂ ಅದನ್ನ ಮರ್ತಿರ್ಲಿಲ್ಲ, ಯಾರೂ ಅದನ್ನ ಬಿಟ್ಟಿರ್ಲಿಲ್ಲ. ಮನೆಯಲ್ಲಿ ಯಾರೋ ಒಬ್ರು ಹೇಳ್ಕೊಡೋರು ಇರ್ತಿದ್ರು, ಅಥವಾ ಒಂದು ಚಿಕ್ಕದಾದ ಒಂದು ಸಂಘ ಇರ್ತಿತ್ತು, ಒಟ್ಟು ಕುಟುಂಬ ಇರ್ತಿತ್ತು. ಯೋಗಾಭ್ಯಾಸ ಇತ್ತು ಯಾವಾಗ್ಲೂ. ಮೈಸೂರಿನಲ್ಲಿ ನಾನು ಕಂಡ ಹಾಗೆ ಯೋಗಾಭ್ಯಾಸ ಚಿಕ್ಕ ವಯಸ್ಸಿನಿಂದ ಮನೆಯಲ್ಲಿ ಯಾರೋ ಒಬ್ರು ಅಭ್ಯಾಸ ಮಾಡ್ಕೊಳ್ತಾ ಬರ್ತಾ ಇದ್ರು. ಬಟ್ ಜೀವನದಲ್ಲಿ ಹೇಗಾಯ್ತಂದಾಗ, ಕೆಲಸ, ಲೈಫ್ ಸ್ಟೈಲ್, ಕ್ಯಾರಿಯರ್ ಆ ಕಡೆ ನಾವು ನೋಡಿದಾಗ, ನಮ್ಮ ಒಂದು ಹೆಲ್ತ್ಗಾಗ್ಲಿ ಅಥವಾ ಮೆಂಟಲ್ ಹೆಲ್ತ್ಗಾಗ್ಲಿ, ಫಿಸಿಕಲ್ ಬಾಡಿಗಾಗ್ಲಿ ಅದ್ರ ಬಗ್ಗೆ ಗಮನ ಕಡಿಮೆ ಆಯ್ತಾ ಹೋಯ್ತು. ಸೊ ಆ ಒಂದು ಓಟದಲ್ಲಿ ಯೋಗ ಎಲ್ಲರೂ ಮರೆತರು. ಸೊ ಯೋಗ ಯಾಕೆ ಅಂತ ಹೇಳಿದಾಗ, ಇದಕ್ಕೋಸ್ಕರ ಮಾನಸಿಕವಾಗಿ ನಿಮ್ಮನ್ನ ಒಂದ್ ಸ್ವಲ್ಪ ನೆಮ್ಮದಿಯಲ್ಲಿ ಇಟ್ಕೊಳ್ಬೇಕಂದಾಗ, ನಿಮ್ಮ ಉಸಿರಾಟದ ಒಂದು ಖುಷಿ ಅನುಭವಿಸ್ಕೊಳ್ಬೇಕು ಅಂದಾಗ, ಭೌತಿಕವಾಗಿ ನಿಮ್ಮನ್ನು ನೀವು ಸ್ವಲ್ಪ ತಾಕತ್ತಾಗಿ ಇಟ್ಕೊಳ್ಬೇಕು. ಜಿಮ್ ಅಂತ ನಾನು ಕಂಪೇರ್ ಮಾಡ್ಲಿಕ್ಕೆ ಹೋಗಲ್ಲ, ಅಥವಾ ರೈತರು ಬಹಳಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ಆ ರೀತಿನಲ್ಲಿ ನಾನು ಫಿಟ್ ಅಂತ ಆ ಪದ ಉಪಯೋಗಿಸ್ತಾ ಇಲ್ಲ ಹೊರತು, ಯೋಗ ಮಾಡುವಾಗ ಒಂದು ರೀತಿಯಾದ ಒಂದು ನಮ್ಮ ಸ್ನಾಯುಗಳಲ್ಲಿ ವಿಭಿನ್ನವಾದ ಒಂದು ತಾಕತ್ತನ್ನ ಬೆಳೆಸುತ್ತೆ. ಸೊ ಆ ರೀತಿಯಾದ ಒಂದು ಬಳುವಿಕೆ ಹೆಚ್ಚಾಗ್ಲಿಕ್ಕೆ ಯೋಗ ಮಾನಸಿಕವಾಗಿ, ದೈಹಿಕವಾಗಿ ಆ್ಯಂಡ್ ಆಧ್ಯಾತ್ಮಿಕವಾಗಿ ಒಂದು ಟಚ್ ನಿಮಗೆ ಕೊಡುತ್ತೆ. ಇದಿಷ್ಟು ನಮಗೆ ಬೇಕು ಅಂದಾಗ, ನಮಗೆ ಯೋಗದ ರೀತಿನಲ್ಲಿ ನಮಗೆ ಇದು ಬಹಳಷ್ಟು ಸಾಧ್ಯ ಇದೆ ಅನುಭವಿಸ್ಕೊಳ್ಳಿಕ್ಕೆ. ಬಹಳ ಉತ್ತಮವಾದ ಉತ್ತರ, ಏಕೆಂದ್ರೆ ಇದು ಬಹಳ ಮುಖ್ಯವಾಗಿತ್ತು. ಈಗ ಸೋಷಿಯಲ್ ಮೀಡಿಯಾ ಯುಗ, ಇನ್ಸ್ಟಾಗ್ರಾಮ್ನಲ್ಲಿ ವಿಭಿನ್ನ ರೀತಿಯ ಯೋಗ ನಡೆಯುತ್ತೆ. ಹೇಳಲಿಕ್ಕೆ ಹೋದ್ರೆ ಅದು ನೀವು ಹಠಯೋಗ ಟೀಚರ್ ಆದ ನಿಮಗೆ ಅದು ಇನ್ನೂ ಬಹಳ ಬೇಜಾರಾದ ವಿಚಾರ. ಬಿಯರ್ ಯೋಗ ಅಂತ ಹೇಳ್ತಾರೆ, ಹಾಟ್ ಯೋಗ ಅಂತ ಹೇಳ್ತಾರೆ, ಪವರ್ ಯೋಗ ಅಂತಾರೆ, ವಿಭಿನ್ನ ರೀತಿಯ ಯೋಗ. ಈಗ ನೀವು ಹಠಯೋಗ ಟೀಚರ್ ಆಗಿದ್ದೀರಾ. ಇಂಥ ಸಂದರ್ಭದಲ್ಲಿ ಇದು ಯೋಗ ಪದ್ಧತಿ ಕರೆಕ್ಟಾ? ಅದರ ಬಗ್ಗೆನೂ ಹೇಳಿ. ಸೊ ಜನಕ್ಕೆ ಸ್ವಾಭಾವಿಕವಾಗಿ ಹೊಸ ಅನುಭವಗಳು ಬೇಕು. ಸೊ ಯೋಗ ಮೂಲತಃ ಒಂದು ರೀತಿಯಲ್ಲಿ ಹೇಗಿತ್ತು ಶಿಕ್ಷಣ ಅಂತ ಹೇಳಿದಾಗ, ಇವಾಗ ನೀವು ಸಂಸ್ಕೃತ ಪಾಠಶಾಲೆಗಳಿಗೆ ಹೋದರೂ ಕೂಡ ಅಲ್ಲಿ ಹೇಗೆ ಹೇಳ್ಕೊಡ್ತಾರೆ ಅಂದರೆ, ಗುರುಗಳು ಒಂದು ಜಾಗದಲ್ಲಿ ಕೂತಿರ್ತಾರೆ, ಶಿಷ್ಯರು ಕೂತಿರ್ತಾರೆ. ಗುರುಗಳು ಹೇಳೋ ಒಂದು ಉಚ್ಚಾರನ ಕೇಳಿಸ್ಕೊಂಡು, ಪ್ರತಿ ಸಲ ಕೇಳಿಸ್ಕೊಂಡು ಅವ್ರಿಗೆ ಸರಿಯಾದ ಒಂದು ಉಚ್ಚಾರ ಬರೋ ತನಕ ಗುರುಗಳು ಅದನ್ನು ಪೇಷನ್ಸ್ನಲ್ಲಿ ತಾಳ್ಮೆ ಇಟ್ಕೊಂಡು ಅವ್ರಿಗೆ ಪ್ರತಿ ರೀತಿಯಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ.
ಸೊ ಆ ರೀತಿನಲ್ಲಿ ಸಂಪ್ರದಾಯ ಇದ್ದಿದ್ದು ಹೇಳ್ಕೊಡೋ ಒಂದು ಗುರು ಶಿಷ್ಯ ಪದ್ಧತಿ. ಸೊ ಏನಾಯಿತು, ಹೋಗ್ತಾ ಹೋಗ್ತಾ ಸ್ವಲ್ಪ ನಮಗೆ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಅಥವಾ ಬೇರೆ ರೀತಿಯಾದ ಒಂದು ಕ್ರೀಡಾ ರೀತಿಯ ಅನುಭವಿಕವಾಗಿ ತಂದಾಗ ಯೋಗ ಅಲ್ಲಿ ಬದಲಾಯಿತು. ಸೊ ಇವಾಗ ಬಿಯರ್ ಯೋಗ ಇದೆ, ಗೋಟ್ ಯೋಗ ಇದೆ, ಸರ್ಫ್ ಯೋಗ ಇದೆ, ಚೇರ್ ಯೋಗ ಇದೆ, ಹಾಟ್ ಯೋಗ ಅಂತ ಇದೆ. ಸೊ ಇದು ಎಲ್ಲದರಲ್ಲಿ ನಾನು ಹೇಳಿದೆ ನಿಮಗೆ ಮುಂಚಿತವಾಗಿ, ನಾನು ಅಷ್ಟಾಂಗ ಯೋಗ ಮಾಡ್ತಾ ಇದ್ದೆ. ಸೊ ಅಷ್ಟಾಂಗ ಯೋಗದಲ್ಲಿ ಮತ್ತು ಈ ಒಂದು ಹಠಯೋಗದಲ್ಲಿ ನಾನು ಕಂಡ ಒಂದು ಬದಲಾವಣೆ ಏನಂದರೆ, ಅಲ್ಲಿ ಬಂದು ನಮಗೆ ದೂಡ್ತಾ ಇದ್ರು, ಕಾಲಿನಲ್ಲಿ ತೊಡೆಗಳ ಮೇಲೆ ಕಾಲಿಟ್ಟು ನಮಗೆ ಬೆಂಡ್ ಮಾಡಿಸ್ತಾ ಇದ್ರು. ಆ್ಯಂಡ್ ನಮಗೆ ಚಿಕ್ಕ ವಯಸ್ಸು, ನಮಗೆ ಗೊತ್ತಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು, ಬಟ್ ಆ ರೀತಿ ಹೇಳ್ಕೊಡ್ತಾ ಇದ್ದಿದ್ದು ಅವಾಗ. ಇಲ್ಲಿ ನಾವು ಹಠಯೋಗದಲ್ಲಿ ನಾವು ಕಲೀಲಿಕ್ಕೆ ಹೋದಾಗ, ಆ ಯೋಗಾಸನ ಪ್ರೋಗ್ರಾಮ್ ಕಲೀಲಿಕ್ಕೆ ಹೋದಾಗ, ಗುರುಗಳಲ್ಲೂ ಕೂತಿದ್ದಾರೆ ಒಬ್ರು ಟೀಚ್ ಮಾಡ್ತಾ ಇರೋರು, ಅಲ್ಲಿ ಇನ್ನೊಬ್ರು ಮಾಡಿ ತೋರಿಸ್ತಾ ಇದ್ದಾರೆ ಅಥವಾ ವಿಡಿಯೋನಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಜಸ್ಟ್ ಅದನ್ನು ನೋಡಿಕೊಂಡು ಗ್ರಹಿಸ್ಕೊಂಡು ನೆನಪಿಟ್ಕೊಂಡು ಮಾನಸಿಕವಾಗಿ ನಾವೇ ಅದರ ಒಳಗಡೆಗೆ ತಲ್ಲೀನರಾಗಿ ಅದನ್ನು ನಾವು ಮಾಡಬೇಕಿತ್ತು. ತುಂಬ ಕೆಲಸ ಅದು ಸ್ವತಃವಾಗೆ. ಯಾರು ನಮ್ಮನ್ನು ಬಂದು ಮುಟ್ತಾ ಇಲ್ಲ, ದೂಡ್ತಾ ಇಲ್ಲ, ಏನು ರೀತಿಯಾದ ಒಂದು ಡಿಸ್ಟರ್ಬೆನ್ಸ್ ಇರ್ತಿರ್ಲಿಲ್ಲ. ಆ ಶಿಸ್ತಿನಲ್ಲಿ ಹೇಳ್ಕೊಟ್ಟಿದ್ದಿಲ್ಲಿ. ಸೊ ಆ ರೀತಿಯಿಂದ ನನಗೆ ಇದು ಇನ್ನೂ ಪ್ರಾಮುಖ್ಯವಾಯಿತು. ಯಾಕಂದರೆ ಈಗೂ ಕೂಡ ನಾವು ಯೋಗ ಕಲಿಬೋದಲ್ಲ, ಬರೀ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಯಾರು, ನಾವು ನೋಡಿ ಅದನ್ನು ಗ್ರಹಿಸ್ಕೊಂಡು, ಸೊ ಎಲ್ಲ ಕೆಲಸ ನಾವೇ ಮಾಡ್ತಿದ್ದೀವಿ. ನೆನ್ಪಿಡ್ಲಿಟ್ಕೊಳ್ಬೇಕು, ಅವ್ರು ಏನು ಸೂಚನೆಗಳನ್ನ ಹೇಳ್ತಾ ಇದ್ದಾರೆ ಅದನ್ನೂ ನಾವು ಕೇಳಿಸ್ಕೊಂಡಿರ್ಬೇಕು. ಕೆಲವೊಂದು ಸತಿ ನಾವು ಕಣ್ಮುಚ್ಕೊಂಡು ಮಾಡಬೇಕು. ಸೊ ನಾವು ಕೈಯಲ್ಲಿದೆ, ಕಾಲಲ್ಲಿದೆ, ಯಾವ ರೀತಿ ನಿಂತಿದ್ದೀವಿ, ಯಾವ ದಿಕ್ಕಿನಲ್ಲಿ ನಿಂತಿದ್ದೀವಿ, ಕಣ್ಣು ಬಿಟ್ಟಾಗಲೇ ಗೊತ್ತಾಗುತ್ತೆ. ಕಣ್ಣು ಮುಚ್ಚಿ ಮಾಡ್ತಾ ಇರುವಾಗ ಪೂರ್ತಿ ಮಗ್ಧರಾಗಿದ್ದೀವಿ, ತಲ್ಲೀನರಾಗಿದ್ದೀವಿ ನಮ್ಮಲ್ಲಿ ನಾವೇ. ಸೊ ಆ ಅನುಭವ ನನಗೆ ಆ ಒಂದು ಹಠಯೋಗದಲ್ಲಿ ನನಗೆ ಸಿಕ್ಕಿದ್ರಿಂದ, ಸೊ ದಟ್ ವುಡ್ ಬಿ ದ ಮೇನ್ ಆಸ್ಪೆಕ್ಟ್ ನನಗೆ. ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ. ಅದು ಅಲ್ಲಲ್ಲಿ ಗುಸುಗುಸು ಆದಂಗೆ ಅದಲ್ಲ. ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬ್ರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು. ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. ಕೇಳಿ ಕನಸು
ನನ ಸದಾ ವೇಣು ಧ್ವನಿ ವೇಣು ಧ್ವನಿ. ಅಂತ ಸಂದರ್ಭದಲ್ಲಿ ಈಗ ಕೇಳುಗರಲ್ಲಿಯೂ ನಮ್ಮಲ್ಲಿಯೂ ಒಂದು ಪ್ರಶ್ನೆ ಏನಂದ್ರೆ, ಈಗ ಕರೆಕ್ಟ್ ಆದ ಯೋಗ ಮಾಡಿದ್ರೆ ಅಫ್ಕೋರ್ಸ್ ಈಗ ನೀವು ಹೇಳಿರುವ ಇದು ನಿಜ, ಗುರು ಶಿಷ್ಯ ಪದ್ಧತಿನೇ ನಿಜವಾದ ಯೋಗ ಪದ್ಧತಿ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಅಂತ ಸಂದರ್ಭದಲ್ಲಿ ಈಗ ಇಷ್ಟೆಲ್ಲಾ ತರಹದ ಯೋಗಗಳು ಬಂದಿದೆ. ಕೆಲವೊಬ್ರು ಪುಸ್ತಕದ ಮುಖಾಂತರ, ಕೆಲವೊಬ್ರು ಯೂಟ್ಯೂಬ್ ಮುಖಾಂತರ, ಕೆಲವೊಬ್ರು ಇನ್ಸ್ಟಾ ರೀಲ್ ಮುಖಾಂತರ ಅದನ್ನು ನೋಡಿ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಅದರ ಪರಿಣಾಮ ಏನಾಗುತ್ತೆ? ಹಠಯೋಗ ಟೀಚರ್ ಆದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ಸೊ ಆ ರೀತಿಯಾದ ಕೆಲವೊಬ್ರು ಸ್ಟೂಡೆಂಟ್ಸ್ಗಳು ಕೂಡ, ಶಿಕ್ಷಕರು ಕೂಡ ನಮ್ಮ ಹತ್ರ ಬಂದಿದ್ದಾರೆ ಕಲೀಲಿಕ್ಕೆ. ಸೊ ಅವರ ಅನುಭವ ಏನು ಹೇಳಿದಾಗ, ಇಲ್ಲಿ ನಾವು ಈ ರೀತಿ ಹೇಳ್ಕೊಡುವಾಗ ಹೇಗೆ ಹೇಳಿದೆ, ನಮ್ಮಲ್ಲಿ ನಾವು ಫುಲ್ ಫೋಕಸ್ಡ್ ಆಗಿ ಇಟ್ಕೊಂಡು ಮಾಡ್ಬೇಕಂದಾಗ ಯೂಟ್ಯೂಬ್ನಲ್ಲಿ ಅಥವಾ ಏನೋ ಒಂದು ವಿಡಿಯೋ ನೋಡ್ಕೊಂಡು ಮಾಡುವಾಗ ಅಥವಾ ಏನೋ ಓದ್ಕೊಂಡು ಮಾಡುವಾಗ ಅದು ತುಂಬ ಥಿಯರಿಟಿಕಲ್ ಆಗಿರುತ್ತೆ. ಮತ್ತು ಇನ್ ಡೀಟೇಲ್ ಅಂದರೆ ಪೂರ್ತಿಯಾದ ಒಂದು ಅರ್ಥ ಗ್ರಹಿಸ್ಕೊಂಡು ನಮಗೆ ಅಲ್ಲಿ ಹೇಳ್ಕೊಡ್ತಾ ಇರಲ್ಲ. ಅರ್ಧಂಬರ್ಧ ನಾಲೆಡ್ಜ್ ರೀತಿಯಲ್ಲಿ ನಮಗೆ ಏನು ಅರ್ಥ ಆಗುತ್ತೆ ಅಷ್ಟೇ ನಾವು ಗ್ರಹಿಸ್ಕೊಳ್ತೀವಿ, ಅಷ್ಟೇ ನಾವು ಓಕೆ ಇದು ಸರಿಯಾದ ರೀತಿ, ನನಗೇನಾಗುತ್ತೋ ಹಾಗೆ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ಮಾಡ್ಕೊಳ್ತಾ ಹೋಗ್ತಾರೆ. ಈ ರೀಲ್ಸಲ್ಲಿರ್ಬೋದು ಅಥವಾ ವಿಡಿಯೋಸ್ಗಳಿರ್ಬೋದು, ಫಾರ್ವರ್ಡ್ ಬರುತ್ತೆ, ಏನಾದ್ರು ಬರುತ್ತೆ ಮಾಡಿ. ಸೊ ಅದು ಅವರ ಅನುಭವ, ಅದು ಅವರು ಇವಾಗ ನಿಮಗೆ ಇವಾಗ ಗೊತ್ತಿದೆ, ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ಬರ್ತಾ ಇರೋದು ಎಲ್ಲರೂ ಎಲ್ಲ ವಿಷಯಗಳನ್ನ ಹಂಚ್ಕೊಳ್ಬೇಕು ಅಂತಲೇ ಬರ್ತಾ ಇದೆ ಅಲ್ಲಿ ಹೊರತು ಯಾವ ರೀತಿಯಲ್ಲಿ ಹೇಗೆ ಅದನ್ನು ಕೊಡಬೇಕು, ಯಾವ ರೀತಿಯಲ್ಲಿ ಆ ಒಂದು ಮಾರ್ಗದರ್ಶನ ಸಿಗಬೇಕು ಅನ್ನೋದನ್ನು ಪೂರ್ತಿಯಾಗಿ ನಾವು ಅಲ್ಲಿ ಹೇಳಲಿಕ್ಕಾಗಲ್ಲ. ಯಾವುದೋ ಒಂದು ರೀಲ್ ಇರ್ಬೋದು, ವಿಡಿಯೋ ಇರ್ಬೋದು, ಜಸ್ಟ್ ಇದಿದೆಯಾ ನಿಮಗೆ ತೊಂದರೆ ಇದನ್ನು ಮಾಡಿ, ಇದಿದೆಯಾ ತೊಂದರೆ ನಿಮಗೆ ಇದನ್ನು ಮಾಡಿ. ಬಟ್ ಯೋಗ ಹಾಗಲ್ಲ. ಯೋಗ ಅನ್ನೋ ಒಂದು ಅಭ್ಯಾಸ ಏನಿದೆ, ಆಸ್ ಐ ಸೈಡ್, ನಾ ಮುಂಚಿತವಾಗಿ ಮಾನಸಿಕವಾಗಿ, ದೈಹಿಕವಾಗಿ, ಜೊತೆಗೆ ಆಧ್ಯಾತ್ಮಿಕವಾಗಿ ಒಂದು ಬೆಳವಣಿಗೆಗೆ ಹೌದು. ಆದರೆ ನೀವು ಯೋಗ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಬದಲಾವಣೆಗಳು ಮತ್ತು ಬೆನಿಫಿಟ್ಸ್ ಸತತ್ ಜೊತೆಗೆ ಬರುತ್ತೆ. ನೀವು ಅದನ್ನು ಮಾಡಿದ್ರೆ ಮಾತ್ರ ನಿಮ್ಗೆ ಇದು ಸಿಗುತ್ತೆ ಅಂತ ಇಲ್ಲ, ಇದನ್ನು ಮಾಡಿದ್ರೆ ಮಾತ್ರ ಆ ಲಾಭ ಸಿಗುತ್ತೆ ಅಂತ ಇಲ್ಲ. ಇದನ್ನು ಮಾಡೋದ್ರಿಂದ ನಿಮಗೆ ಪರಿಪೂರ್ಣವಾದ ಲಾಭ ಸಿಗುತ್ತೆ. ಬಟ್ ಆ ಲಾಭಗಳ ಮೇಲೆ ನಾವು ಕಣ್ಣಿಡಬಾರ್ದು. ಯಾಕಂದರೆ ಲಾಭಗಳ ಮೇಲೆ ನಾವು ಕಣ್ಣಿಟ್ಟಾಗ ಅದಕ್ಕಿಂತ ಮುಂದೆ ಏನು ನಮಗೆ ಅವಕಾಶ ಇದೆ ಸಿಗಲಿಕ್ಕೆ, ಅದು ನಮಗೆ ಮಿಸ್ ಆಗೋಗುತ್ತೆ. ಅದು ಮಿಸ್ ಆದಾಗ ನಮ್ಗೆ ಅದ್ರ ಬಗ್ಗೆ ಸಿಗುತ್ತೆ ಅನ್ನೋ ಒಂದು ಊಹೆ ಕೂಡ, ಅದೇ ಹೇಳಿದೆ ನಾನು ಮುಂಚಿತವಾಗಿ. ಸೊ ಯೋಗ ಅಂತ ನಾನು ಮುಂಚೆ ಮಾಡ್ತಾ ಇದ್ದಾಗ ಅಥವಾ ಯೋಗಾಸನ ನಾನು ಕಲಿತಾಗ ಈ ಥರ ನನಗೆ ಲಾಭಗಳು ಸಿಗುತ್ತೆ ಅಂತ ನಾವು ಊಹಿಸ್ಕೊಂಡು ಹೋಗಿರಲಿಲ್ಲ. ನಾ ಹೋಗಿದ್ದು ಜಸ್ಟ್ ಯೋಗ ಈ ಥರ ಇದೆ, ಕಲಿಯೋಣ, ಹೇಗೆ ಕಲಿಯೋಣ, ಏನು ಸಿಗುತ್ತೆ ನೋಡೋಣ ಅಂತ ಹೇಳಿ ಓಪನ್ ಬುಕ್ ಆಗಿ. ಸೊ ಸಿಕ್ಕಿದ್ದು ಹಲವಾರು. ಬಟ್ ಹೌದು, ಜನರಲ್ಲಿ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳಿದೆ. ಬೆನ್ನೋವು ಇರ್ಬೋದು, ಅಥವಾ ಕೆಲವೊಬ್ಬರು ಮೈಗ್ರೇನ್ ಇರ್ಬೋದು, ಇವಾಗ ಆಸ್ತಮಾ ಕಂಡೀಷನ್ಸ್ ಇರ್ಬೋದು, ಉಸಿರಾಟದ ಸಮಸ್ಯೆ ಇರ್ಬೋದು, ಬೊಜ್ಜು, ವೆಯ್ಟ್ ಲಾಸ್ ಇರ್ಬೋದು. ಇದೆಲ್ಲನೂ ಕೂಡ ಇರುವ ಒಂದು ಸಮಸ್ಯೆ ಹೌದು. ಬಟ್ ಅದಕ್ಕೋಸ್ಕರನೇ ನಾವು ಯೋಗ ಮಾಡಬೇಕಂತಿಲ್ಲ. ಯೋಗಾಭ್ಯಾಸ ನಿಮಗೇನಾಗುತ್ತೆ, ಹಲವಾರು ರೀತಿಯಾದ ಪದ್ಧತಿಗಳಿದೆ. ಹಠಯೋಗನಲ್ಲಿ ಹಲವಾರು ರೀತಿಯಾದ ಪದ್ಧತಿಗಳಿದೆ. ಎಲ್ಲರೂ ಎಲ್ಲ ರೀತಿಯ ಅಭ್ಯಾಸಗಳನ್ನ ಮಾಡಬೇಕಂತಿಲ್ಲ. ಅವರಿಗೆ ಯಾವುದು ಸಾಕಾಗುತ್ತೆ, ಅವ್ರಿಗೆ ಯಾವುದು ಬೇಕಾಗುತ್ತೆ, ಎಷ್ಟು ಸಮಯ ತಗೊಳುತ್ತೆ, ಯಾವ ಅಭ್ಯಾಸ ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಅದ್ರ ರೀತಿಯಲ್ಲಿ ಅವರು ಮಾಡ್ಕೊಳ್ತಾ ಹೋದರೆ ಅವ್ರಿಗೆ ಎಷ್ಟು ಟೈಮ್ ಇದೆ ಅದನ್ನು ಮಾಡ್ಕೊಳ್ತಾ, ನೀವು ಜಸ್ಟ್ ಒಂದು ಬ್ರಷ್ ಮಾಡ್ತೀರಾ, ಸ್ನಾನ ಮಾಡ್ತೀರಾ, ತಿಂಡಿ ತಿಂತೀರಾ, ಹಾಗೆ ಕೂಡ ಯೋಗನೂ ಮಾಡ್ಕೊಳ್ತಾ ಹೋಗಬೇಕು. ಅದು ಮಿಸ್ ಆಗಿದೆ. ಮುಂಚಿತವಾಗಿ ಅದು ಇತ್ತು ಹಾಗೆ. ಬಟ್ ಇವಾಗ ನಾವು ಬೇರೆ ಕಡೆ ಓಡ್ತಾ ಇರೋದ್ರಿಂದ ಜೀವನದಲ್ಲಿ ಇದು ನಮಗೆ ಮಿಸ್ ಆಗ್ತಾ ಇದೆ. ಬಟ್ ಅದನ್ನು ವಾಪಸ್ ನಾವು ಮತ್ತೆ ಸೇರಿಸ್ಕೊಂಡ್ರೆ, ಅರ್ಧ ಗಂಟೆ ಯೋಗ, 15 ನಿಮಿಷ ಯೋಗ, 1 ಅವರ್, ನಿಮಗೆ ಎಷ್ಟು ಟೈಮ್ ಇದೆ, ನೀವು ಅದ್ರ ತಕ್ಕಂತೆ ನೀವು ಯಾವ ಅಭ್ಯಾಸ ಕಲ್ತ್ಕೊಂಡು ನೀವು ಮಾಡ್ಕೊಂಡು ಹೋದರೂ ಕೂಡ 6 ತಿಂಗಳು ಸಮಯ ಕೊಡಬೇಕಷ್ಟೆ. ನೀವೇ ಆಮೇಲೆ ಹೇಳ್ತೀರಾ, ನಿಮ್ಮನ್ನು ನೋಡೋ ಜನಗಳೇ ಆಮೇಲೆ ಹೇಳ್ತಾರೆ ಯಾವ ರೀತಿಯಲ್ಲಿ ನಿಮಗೆ ಬದಲಾವಣೆಗಳಾಗ್ತಾ ಇದೆ ಅಂತ. ಸೊ ಇದೆಲ್ಲ ನೀವು ಅನುಭವಿಸ್ಕೊಳ್ಬೇಕಂದಾಗ ಒಂದು ರೀಲಲ್ಲೋ ಅಥವಾ ಒಂದು ಯೂಟ್ಯೂಬ್ನಲ್ಲೋ ನೋಡ್ಕೊಂಡು ಅಥವಾ ಅರ್ಧಂಬರ್ಧದಲ್ಲಿ ಬುಕ್ನಲ್ಲಿ ನೋಡಿಕೊಂಡು ಓದ್ಕೊಂಡು ನೀವು ಮಾಡಿದಾಗ ಇದು ನಿಮಗೆ ಸಿಗಲ್ಲ. ಯಾಕಂದರೆ ಯಾರೋ ಒಬ್ಬರು ಗುರು ಶಿಷ್ಯ ಅಂತ ಹೇಳಿದಾಗ ಒಬ್ಬರು ಗುರುಗಳು ಅದನ್ನು ಅನುಭವಿಸ್ಕೊಂಡು ಬಂದು, ಅರ್ಥ ಮಾಡ್ಕೊಂಡು ಬಂದು, ಇನ್ನೂ ಆಳವಾಗಿ ಗ್ರಹಿಸ್ಕೊಂಡು ಅದನ್ನು ಅನುಭವಿಕವಾಗಿ ಬಂದು ನಾವು ಅದನ್ನು ಹೇಳ್ಕೊಡ್ತಾ ಇರುವಾಗ ನೀವು ಎಲ್ಲಿ ತಪ್ಪು ಹೋಗ್ಬೋದು, ಯಾವುದನ್ನು ನೀವು ಸರಿ ಮಾಡ್ಕೊಂಡು ಹೋಗಬೇಕು, ಹೇಗೆ ನೀವು ಮಾಡ್ಕೊಂಡು ಹೋಗಬೇಕು ಅಂತ ಆ್ಯಸ್ ಅ ಟೀಚರ್ ಒಬ್ಬರು ಇದ್ದಾಗ ನಿಮಗೆ ಬಹಳ ಸುಲಭ ಅದನ್ನು ಕಲ್ತ್ಕೊಂಡು ಮುಂದೆ ಗ್ರಹಿಸ್ಕೊಂಡು ನೀವೇ ಸ್ವಂತವಾಗಿ ಮಾಡ್ಕೊಂಡು ಹೋಗಲಿಕ್ಕೆ. ಸೊ ಇದು ತುಂಬ ಮುಖ್ಯವಾಗುತ್ತೆ ಅದರಲ್ಲಿ.
ಬಹಳ ಉತ್ತಮವಾಗಿ ಹೇಳಿದ್ರಿ. ಇದು ಬಹಳ ಮುಖ್ಯವಾಗಿತ್ತು, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅದು ಟ್ರೆಂಡ್ ಆಗಿದೆ. ಇವತ್ತು ಟ್ರೆಂಡು ಸೂರ್ಯ ನಮಸ್ಕಾರ, ನಾಳೆ ಭುಜಂಗಾಸನ, ನಾಡ್ದು ಇನ್ನೊಂದು ಆಸನ, ಅಚ್ಚಿ ನಾಡ್ದು ಇನ್ನೊಂದು ಆಸನ, ಅದರ ಕೆಳಗಡೆ ಲಾಭ ಇರುತ್ತೆ. ನೀವು ಹೇಳಿದ್ರಿ ಲಾಭಗೋಸ್ಕರ ಯೋಗ ಮಾಡಬೇಡಿ, ಸ್ನಾನ ಹಲ್ ತಿಕ್ಕುದು ಹೇಗೆ ಮಾಡ್ತೀರಾ ಹಾಗೆ ಯೋಗ ಮಾಡಿ 6 ತಿಂಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಅದರ ಒಂದು ಲಾಭ. ಸೊ ಅದು ಲಾಭ ಅಂತ ಹೇಳ್ಬಾರ್ದು, ದಟ್ಸ್ ಅ ಬಿಗ್ಗೆಸ್ಟ್ ಚೇಂಜ್ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಸರ್ಟಿಫೈಡ್ ಹಠಯೋಗ ಟೀಚರ್ ಫ್ರಮ್ ಈಶಾ ಫೌಂಡೇಶನ್ ಉದಯ್ ರವಿ ಅವರು ಬಹಳ ಉತ್ತಮವಾಗಿ ವಿವರವಾದ ಮಾಹಿತಿಯನ್ನ ಹಠಯೋಗದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈಗ ವಾಪಸ್ ಬರೋಣ ಯುವಕ ಯುವತಿಯರಿಗೆ, ಯಾಕಂದ್ರೆ ಯುವ ಧ್ವನಿ ಕಾರ್ಯಕ್ರಮ ಯುವಕ ಯುವತಿಯರು ಕೇಳ್ತಿರ್ತಾರೆ. ಖಿನ್ನತೆ, ಆತ್ಮಹತ್ಯೆಗೆ ಶರಣಾಗುವುದು, ಸೂಸೈಡಲ್ ಥಾಟ್ಸ್ ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಯೋಗ ಮಾಡಿದ್ರೆ ಇದು ಏನಂತಾರೆ, ಖಿನ್ನತೆಯಿಂದ ಅಂದ್ರೆ ಡಿಪ್ರೆಷನ್ದಿಂದ ಹೊರಗೆ ಬರ್ಬೋದಾ? ಸೂಸೈಡಲ್ ಥಾಟ್ಸ್ ಕೆಲವೊಬ್ಬರಿಗೆ ಬಹಳ ಚಿಕ್ಕ ಚಿಕ್ಕ ವಿಷಯಗಳಿಗೂ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಯೋಗ ಎಷ್ಟು ಲಾಭ ಕೊಡುತ್ತೆ, ಮತ್ತೆ ಲಾಭದ ಬಗ್ಗೆ ಕೇಳ್ತಾ ಇದ್ದೇನೆ. ಎಸ್, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯೋಗಾಭ್ಯಾಸ ಇದರಲ್ಲಿ ಪರಿಣಾಮ ಬೀರುತ್ತೆ, ದೊಡ್ಡ ಮಟ್ಟದಲ್ಲಿ. ಆದರೆ ಪ್ರಪಂಚದ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ, ನಮ್ಮ ಸ್ನೇಹಿತರ ಸಂಘ, ನಮ್ಮ ಜನರ ಸಂಘ, ಸೋಷಿಯಲ್ ಮೀಡಿಯಾ ಪರಿಣಾಮ ಇದು ತುಂಬಾ ಡಾಮಿನೆಂಟ್ ಆಗಿದೆ, ತುಂಬ ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ. ಸೊ ಎಲ್ಲ ಜನರಿಗೂ ಒಂದು ಮೇನ್ ಪ್ರಶ್ನೆ ಇರೋದೇನೆಂದರೆ, ಬರೀ ಯೋಗ ಮಾಡೋದ್ರಿಂದ ಆಗುತ್ತಾ ಅಂತ ಹೇಳಿ. ಯೋಗಾಭ್ಯಾಸ ಒಂದು ದೊಡ್ಡ ಪ್ರಾಮುಖ್ಯವಾದ ಒಂದು ಅಭ್ಯಾಸ ಬೇಕಾಗಿರೋದು ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ. ಅದರ ಜೊತೆಗೆ ಸಂಪೂರ್ಣವಾಗಿ ಬೇರೆ ರೀತಿಯಲ್ಲೂ ನಾವು ಬದಲಾವಣೆಗಳನ್ನ ತಂದುಕೊಳ್ಬೇಕಾಗತ್ತೆ. ಯೋಗ ಅಭ್ಯಾಸದಿಂದ ಬಹಳಷ್ಟು ಜನ, ಅಭ್ಯಾಸಗಳಿದೆ, ಅದಕ್ಕೆ ತನ್ನದೇ ಆದಂಥ ಕೆಲವು ಅಭ್ಯಾಸಗಳಿದೆ. ಹಲವಾರು ಜನ ಆ ಒಂದು ಪರಿಸ್ಥಿತಿಗಳಿಂದ ಆಚೆ ಬಂದಿದ್ದಾರೆ ಕೂಡ. ಆದರೆ ಸಮಯ ಕೊಡಬೇಕು, ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು, ಆಲೋಚನೆ ಮಾಡೋ ರೀತಿಗಳನ್ನು ಬದಲಾಯಿಸ್ಕೊಳ್ಬೇಕು, ಅಳವಡಿಸ್ಕೊಳ್ಬೇಕು. ಮುಖ್ಯವಾಗಿ ಅಳವಡಿಸ್ಕೊಳ್ಬೇಕು. ಇದನ್ನು ಅಳವಡಿಸ್ಕೊಳ್ತೀವಿ ಅನ್ನೋ ಒಂದು, ಸೊ ನಾ ಹೇಳ್ತಾ ಇರೋದು ಹಠ, ನಾವು ಮಾತಾಡ್ತಾ ಇರೋದು ಹಠ ಅನ್ನೋ ವರ್ಡ್ ಕನ್ನಡದಲ್ಲಿ ಇರೋ ಹಾಗೆ, ಹಠ ಅಂದಾಗ ಒಂದು ಜಿದ್ದಿತನ, ಅಡಮೆಂಟ್ನೆಸ್, ಕಠಿಣವಾಗಿರುತ್ತೆ. ಸೊ ನಾವು ಆ ಕಠಿಣವಾದ ಒಂದು ದಾರಿನಲ್ಲಿ ಹೋಗಲಿಕ್ಕೆ ನಾವು ತಯಾರಿದ್ದೀವಿ ಅಂದಾಗ, ಒಂದು ಕಮಲದ ಹೂ, ಲೋಟಸ್ ಎಲ್ಲಿ ಬೆಳೆಯುತ್ತೆ? ಕಿಚಡ್, ಒಂದು ಕೊಳಚೆ ನೀರಿನಲ್ಲಿ. ಅದ್ರ ಮಣ್ಣು ಯಾವ ಥರ ಇದೆ ಗೊತ್ತಿಲ್ಲ ನಮಗೆ, ಎಲ್ಲಿದೆ ಬೇರು ನಮಗೆ ಗೊತ್ತಿಲ್ಲ. ಸೊ ನಾವು ಎಲ್ಲರೂ ಕೂಡ ಅದೇ ಥರ ಇದ್ದೀವಿ. ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದೆ, ಯಾವ ಥರ ಇದೆ ನಮಗೇನೂ ಗೊತ್ತಿಲ್ಲ. ಬಟ್ ನಾವು ಬೆಳೀತಾ ಇದ್ದೀವಿ. ಬಟ್ ಮೇಲ್ ಬಂದು ಆ ಹೂವು ಹರಳಿದಾಗ ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ಸುಂದರವಾಗಿದೆ, ಅದನ್ನು ನೋಡಿದ್ರೆ ಯಾರಿಗೇ ಆದರೂ ಒಂದು ಖುಷಿ ಅನಿಸುತ್ತೆ. ಸೊ ಅದೇ ರೀತಿಯಲ್ಲಿ ಯೋಗ ಕೂಡ ಅಷ್ಟೇ. ನಮ್ಗೆ ಏನೇ ಪರಿಸ್ಥಿತಿ ಇರ್ಬೋದು, ಮಾನಸಿಕವಾಗಿ, ದೈಹಿಕವಾಗಿ, ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇಶ್ಯೂಸ್ ಇರ್ಬೋದು, PCOD, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸು, ಥೈರಾಯ್ಡು, ಈ ಥರ ಬಹಳಷ್ಟು ಹಲವಾರು ಕಂಡೀಷನ್ಸ್ಗಳಿದೆ. ಇದರಿಂದೆಲ್ಲನೂ ನಾವು ಆಚೆ ಬರ್ಬೋದು ಅಂದಾಗ, ಆ ಬೇರೆ ಎಲ್ಲೇ ಇದ್ದರೂ ಕೂಡ ಒಂದು ಅಭ್ಯಾಸವನ್ನು ನಾವು ರೂಪಿಸ್ಕೊಂಡು ಬಂದಾಗ, ಅದಕ್ಕೆ ಸ್ಪಿರಿಚುವಲ್ ಆರ್ಗನೈಸೇಷನಲ್ಲಿ ಲೋಟಸನ್ನೇ ಮೇನಾಗಿ ಇಟ್ಕೊಳ್ಳೋದು. ಹೌದು, ಯಾಕಂದರೆ ನೀವು ಎಲ್ಲೇ ಇರಿ, ಹೇಗೆ ಇರಿ, ಕಮಲದ ಥರ ನೀವು ಬರ್ಬೋದು ಅದರಿಂದ ಆಚೆಗೆ, ಕಮಲವಾಗಿ ಎಲ್ಲರೂ ಹರಳ್ಬೋದು. ಆದರೆ ಆ ಒಂದು ಮಾರ್ಗದಲ್ಲಿ ನಾವು ಹಿಡ್ಕೊಳ್ಬೇಕಷ್ಟೇ. ಸೊ ಯೋಗ ಕೂಡ ಒಂದು ಮಾರ್ಗ, ಅದರಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದರೆ, ಯೋಗ ಅಂತ ಹೇಳಿದ ತಕ್ಷಣ ಕೆಲವೊಬ್ರು ರಿಟೈರ್ಮೆಂಟ್ ಆದ ತಕ್ಷಣ, ಕೆಲವೊಬ್ರು ಏನಾದರೂ ಒಂದು ಸಮಸ್ಯೆ ಆದ ತಕ್ಷಣ, ಇದು ಏಜ್ ಯಾವ ವಯೋಮಾನದಲ್ಲಿ ಆರಂಭ ಮಾಡಬಹುದು? ಸೊ ವಯಸ್ಸಿನ ಒಂದು ಪ್ರಶ್ನೆ ಬಂದಾಗ 3 ವರ್ಷ 4 ವರ್ಷದ ಮೇಲಿಂದ ಕೂಡ ಕೆಲವು ಅಭ್ಯಾಸಗಳಿದೆ ಹೇಳ್ಕೊಡ್ಲಿಕ್ಕೆ. ಚಿಕ್ಕ ಮಕ್ಕಳಿಂದ ನೀವು ಶುರು ಮಾಡ್ಕೊಳ್ಬೋದು. 60-70 ವರ್ಷದ ಕೆಲವೊಬ್ಬರು ಕೂಡ ಬಂದು, 75 ವರ್ಷದವರು ಕೂಡ ಒಬ್ಬರು ನಮ್ಮ ಹತ್ರ ಬಂದು ಕಲ್ತಿದ್ದಾರೆ, ಅಭ್ಯಾಸ ಮಾಡ್ತಾರೆ. ಸೊ ಲಿಮಿಟ್ ಇಲ್ಲ, ಏಜ್ ಲಿಮಿಟ್ ಹೀಗೇನೆ ಇಷ್ಟೇನೆ ಅಂತ ಇಲ್ಲ. ಸೊ ಕೆಲವು ಅಭ್ಯಾಸಗಳು ಕಷ್ಟ ಆದಂತೆ ಹೋದಾಗ ಅದಕ್ಕೆ ಒಂದು ವಯಸ್ಕರ ಇರುತ್ತೆ, ಏಜ್ ಲಿಮಿಟ್ ಇರಲೇಬೇಕಾಗುತ್ತೆ. ಅದರ ಕಠಿಣ ರೀತಿ ಇರ್ಬೋದು, ಪರಿಶ್ರಮ ಎಷ್ಟು ಕೊಡಬೇಕಾಗತ್ತೆ, ಮಕ್ಕಳಿಗಾಗತ್ತಾ ಅಥವಾ ಅಡಲ್ಟ್ಸ್ಗಾಗತ್ತಾ, ಏಜ್ ಲಿಮಿಟ್ ಅಲ್ಲಿ ಬರುತ್ತೆ ಕೆಲವು ಅಭ್ಯಾಸಗಳಿಗೆ. ಅದರ್ವೈಸ್ ಜನರಲ್ ಆಗಿ ನೀವು ನಿಮ್ಮ ದೈಹಿಕವಾಗಿ ಯೋಗ ಮಾಡಬೇಕು, ಆರಾಮಾಗಿರಬೇಕು, ಆಧ್ಯಾತ್ಮಿಕವಾಗಿ ನೀವು ಯೋಚನೆ ಮಾಡ್ತಾ ಇಲ್ಲ. ಸೊ ಮುಂಚೆ ಒಂದು ಮಾತಿತ್ತು, ನಿಮ್ಮ ಪ್ರಶ್ನೆಗೆ ಬರೋದಾದರೆ, ಮುಂಚೆ ಒಂದು 40 ವರ್ಷ 50 ವರ್ಷ ಆದಮೇಲೆ ನೋಡ್ಕೊಳ್ಳೋಣ ಯೋಗ ಧ್ಯಾನ ಅಂತ ಎಲ್ಲ ಹೇಳಿ. ಬಟ್ ಆವಾಗಿನ ಕಾಲದಲ್ಲಿ ಈ ಹೊರಗಿನ ಒಂದು ಇನ್ಫ್ಲೂಯೆನ್ಸಸ್ಸು ಇಷ್ಟೊಂದು ಇರಲಿಲ್ಲ. ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ನಮ್ಗೆ ಫೇಸ್ಬುಕ್ಕಿಂತ ಮುಂಚೆ ಆರ್ಕುಟ್ ಅಂತ ಇತ್ತು ಗೊತ್ತಿದ್ರೆ. ಸೊ ಆ ಜನ್ರೇಷನಲ್ಲಿ ಸೊ ಇದೆಲ್ಲ ಕೂಡ ನಮಗೆ ಪರಿಣಾಮಗಳು ಬೇರೆ ರೀತಿಯಾದ ಒಂದು ಡೈರೆಕ್ಷನಲ್ಲಿ ಹೋಗಿದೆ. ಸೊ ಅವ್ರಿಗೆ ಮುಂಚೆ ಕೆಲಸ ಮಾಡಬೇಕು, ದುಡಿಬೇಕು, ಜೀವನ ನಡೆಸಬೇಕು,
ಅಷ್ಟೇ ಮುಖ್ಯ ಆಗಿತ್ತು. ಸೊ ವಯಸ್ಸಾದ ಹಾಗೆ ಇವಾಗ ನನ್ನ ಜವಾಬ್ದಾರಿ ಮುಗ್ದಿದೆ, ಇವಾಗ ನನಗೋಸ್ಕರ ನಾನು ನೋಡ್ಕೊಳ್ತೀನಿ ಅಂತ ಅವಾಗ ಅವ್ರಿಗೆ ಯೋಚನೆ ಬರ್ತಾ ಇತ್ತು. ಬಟ್ ಇವಾಗ ಅದು ಹೆಚ್ಚಾಗಿದೆ. ಆ ಒಂದು ಅವೇರ್ನೆಸ್, ಆ ಜಾಗೃತಿ ಜನಕ್ಕೆ ಹೆಚ್ಚಾಗಿದೆ. ಸೊ ಇವಾಗಲೇ ಮಾಡ್ಬೇಕು, ಅವಾಗಲೇ ಮಾಡ್ಬೇಕಂತಿಲ್ಲ. ಕೋವಿಡ್ ಬಂದಾಗಲೂ ಕೂಡ ಬಹಳಷ್ಟು ಜನಕ್ಕೆ ಯೋಗ ಮಾಡಬೇಕು ಇವಾಗ, ಅಯ್ಯೋ ನನ್ನ ಆರೋಗ್ಯಕ್ಕೆ ತುಂಬ ಮುಖ್ಯ, ಬ್ರೀದಿಂಗ್ ಕಷ್ಟ ಆಗ್ತಾ ಇದೆ, ಯೋಗ ಬೇಕು, ನಾ ಇದನ್ನು ಮಾಡಿದ್ರೆ ನಾನು ಸರಿ ಹೋಗ್ತೀನ. ಸೊ ಎಲ್ಲರಿಗೂ ಅಷ್ಟೇ, ನಾವು ಹುಷಾರು ತಪ್ಪಿದಾಗ, ನಮಗೇನೋ ಒಂದು ಸಮಸ್ಯೆ ಆದಾಗ, ಆ ಸಮಸ್ಯೆಯಿಂದ ನಾವು ಆಚೆ ಬರಲಿಕ್ಕೆ ಯೋಚನೆ ಮಾಡ್ತೀವಿ, ಆವಾಗ ನಮಗೆ ಯೋಗ ಬೇಕು, ಏನೋ ಒಂದು ಬೇಕು ಅಂತ ಹೇಳಿ. ಬಟ್ ನೀವು ಯೋಗಾಭ್ಯಾಸನ ಮುಂಚಿತವಾಗಿ ಹೇಳಿದ ಹಾಗೆ, ಯೋಗಾಭ್ಯಾಸನ ನೀವು ಒಂದು ದಿನಶೈಲಿ, ನಿಮ್ಮ ದಿನನಿತ್ಯದ ಒಂದು ರೂಢಿ ಅಂತ ನೀವು ಮಾಡಿಕೊಂಡ್ರೆ ಇದೆಲ್ಲನೂ ಕೂಡ ನಿಮ್ಮನ್ನು ತಾನಾಗ್ತಾನೆ ಅದು ದೂರದಲ್ಲಿ ಇಡುತ್ತೆ. ಹೌದು, ವರ್ಷದಲ್ಲಿ ಒಂದ್ಸತಿ ನೀವು ಹುಷಾರು ತಪ್ಪೋದು ಅಥವಾ ಚಿಕ್ಕ ಪುಟ್ಟ ಹುಷಾರು ತಪ್ಪೋದು ಇದ್ದೇ ಇರುತ್ತೆ. ಬಟ್ ಇದೆಲ್ಲದ್ರಿಂದನೂ ಕೂಡ ನಿಮಗೆ ಒಂದು ಶೀಲ್ಡ್ ಅಂತ ಹೇಳ್ಬೋದು, ಒಂದು ಪ್ರೊಟೆಕ್ಷನ್, ಕವಚ ರೀತಿಯಲ್ಲಿ ನಿಮಗೆ ಅದನ್ನ ಖಂಡಿತವಾಗ್ಲೂ ಇಡಿಸುತ್ತೆ. ಉತ್ತಮ. ಅಂತ ಸಂದರ್ಭದಲ್ಲಿ ನೀವು ಹೇಳಿದ್ರಿ, ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ನೀವು ಉತ್ತಮವಾದ ಹಠಯೋಗ ಕ್ಲಾಸಸನ್ನು ತಗೊಂಡಿದ್ದೀರಾ. ಬಹಳ ಮುಖ್ಯವಾಗಿ ತಮ್ಮ ಕ್ಲಾಸ್ನಲ್ಲಿ ನೋಡಿರುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಲ್ಲಿ ಒಂದು ಉತ್ತಮವಾದ ಬದಲಾವಣೆ ವಿತ್ ರೆಸ್ಪೆಕ್ಟ್ ಟು ಯೋಗ, ಅದ್ಭುತ ಬದಲಾವಣೆ, ಏನಾದರೂ ಒಂದು ಚಿಕ್ಕದಾದಂಥ ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ಳಿ, ಜಸ್ಟ್ ಮೋಟಿವೇಟ್ ಮಾಡಲಿಕ್ಕೆ ಸ್ನೇಹಿತರಿಗೆ. ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳನ್ನ ಕಂಡುಕೊಂಡಿದ್ದಾರೆ. ಮೈಸೂರಿನಲ್ಲಿ ನಾ ಹೇಳ್ದ ಹಾಗೆ ಮುಂಚೆ ಒಬ್ಬನೇ ಶುರು ಮಾಡಿದ್ದು ಯೋಗ ಹೇಳ್ಕೊಡ್ಲಿಕ್ಕೆ. ರೈಟ್ ನಾವು ಇವಾಗ 10-15 ಜನ ಹಠಯೋಗ ಟೀಚರ್ಸ್ಗಳು ಬಂದಿದ್ದಾರೆ ಮೈಸೂರಿಗೆ. ಆ್ಯಂಡ್ ಮುಂಚಿದೆ ಯಾಕೆ ನಾನು ಇಡೀ ಕರ್ನಾಟಕಕ್ಕೆ ಹೋಗ್ತಾ ಇದ್ದಿದ್ದು, ಯಾರೂ ಇರಲಿಲ್ಲ ಅಲ್ಲಿ ಟೀಚರ್ಸ್. ಇವಾಗ ಹುಬ್ಳಿನಲ್ಲಿ, ಧಾರವಾಡನಲ್ಲಿ, ಬೆಳಗಾಂನಲ್ಲಿ ಕೂಡ, ಆ್ಯಂಡ್ ಬಾಗಲಕೋಟ್ನಲ್ಲಿ, ಅಕ್ರಾಸ್ ಕರ್ನಾಟಕ ಎಲ್ಲ ಕಡೆ ಕೂಡ ಟೀಚರ್ಸ್ಗಳಿದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ. ಸೊ ಅದೇ ನನಗೆ ಒಂದು ದೊಡ್ಡ ಒಂದು ಖುಷಿಯ ಸಂಗತಿ. ಎಲ್ಲೂ ಇರಲಿಲ್ಲ ಈ ಒಂದು ಯೋಗದ ಶೈಲಿಯನ್ನು ಹೇಳ್ಕೊಡೋರು, ಬಟ್ ಇವಾಗ ಇದ್ದಾರೆ. ಆ್ಯಂಡ್ ನೀವು ಕೇಳೋ ಒಂದು ಬೆನಿಫಿಟ್ನಲ್ಲಿ ಕೆಲವೊಬ್ಬರು ಆಂಗ್ಸೈಟಿ, ಡಿಪ್ರೆಷನಿಂದ ಇದ್ದವರು, ಮತ್ತು ಸ್ಟಮಕ್ ಅಲ್ಸರ, ನಾಟ್ ಅಲ್ಸರ್, ಒಂದು ಇರಿಟೇಬಲ್ ಬೌಲ್ಸ್ ಇನ್ IBS ಅಂತ ಇದ್ದ ಒಬ್ಬರು ಪರಿಚಯ ಇದ್ದಾರೆ. ಕ್ಯಾನ್ಸರ್ ಪೇಷಂಟ್ಸ್ಗಳಿದ್ದಾರೆ ಹೂ ವೇರ್ ಕ್ಯೂರ್ಡ್ ಫ್ರಮ್ ಕ್ಯಾನ್ಸರ್. ಬಹಳಷ್ಟು ಜನ ಈ ಥರ ಪರಿಚಿತರಿದ್ದಾರೆ. ವೆಯ್ಟ್ ಲಾಸ್ ಆಗಿರೋರು ಭಾಳಷ್ಟು ಜನ ಇದ್ದಾರೆ. ಸೊ ಪರಿಚಯವಾಗಿರೋರು ಬಹಳಷ್ಟು ಜನ, ಅಂದರೆ ಒಬ್ಬೊಬ್ರದ್ದು ಹೇಳಬೇಕಂದಾಗ ಟೈಮ್ ತಗೊಳುತ್ತೆ. ಅವರಲ್ಲಿ ಆಗಿರೋ ಬದಲಾವಣೆಗಳನ್ನ ಅವರು ಖುಷಿಯಿಂದ ಹೇಳ್ಕೊಡ್ತಾರೆ. ಮತ್ತೆ ಅವರು ಮೆಸೇಜ್ನಲ್ಲಿ ಆ ಒಂದು ಬೆನಿಫಿಟ್ ಆದಾಗ, ಅವ್ರು ಏನು ಅಂದ್ಕೊಂಡಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಬೆನಿಫಿಟ್ ಆದಾಗ, ಆ ಒಂದು ಖುಷಿನ ಅವರು ಹಂಚ್ಕೊಂಡುವಾಗ ಆ ಅನುಭವನೇ ಬೇರೆ. ಸೊ ಬಹಳಷ್ಟು ಜನಕ್ಕೆ ಬಹಳಷ್ಟು ರೀತಿಯಾದ ಒಂದು ಬದಲಾವಣೆಗಳು, ಥೈರಾಯ್ಡ್ ಇರ್ಬೋದು, ಅಥವಾ PCOD ಇಶ್ಯೂಸಿಂದ ಹೊರಗೆ ಬಂದಿರೋರು ಇರ್ಬೋದು. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರಲಿಲ್ಲ, ಪ್ರೆಗ್ನೆನ್ಸಿ ಆಗದೇ ಇದ್ದವ್ರಿಗೆ ಪ್ರೆಗ್ನೆನ್ಸಿ ಜಸ್ಟ್ ಫ್ಯೂ ಮಂತ್ಸ್ ಆಫ್ ಪ್ರಾಕ್ಟೀಸ್ನಲ್ಲಿ ಆಗಿರೋರು ಕೆಲವೊಬ್ಬರಿದ್ದಾರೆ. ಸೊ ಹೀಗೆ ಹಲವಾರು ಜನ ಇದ್ದಾರೆ. ಕೇಳೋ ಉದ್ದೇಶನೇ ಒಂದು, ಇದು ಲಾಭ ಅಂತ ಅಲ್ಲ, ಆಚೆ ಕೇಳುಗರಲ್ಲಿ ಇದು ಒಂದು ಸ್ಫೂರ್ತಿ ಆಗಲಿ, ಅವರ ದಿನನಿತ್ಯದ ಎಲ್ಲ ಕೆಲಸಗಳಲ್ಲಿ, ಚಟುವಟಿಕೆಗಳಲ್ಲಿ ಯೋಗ ಕೂಡ ಒಂದಾಗಲಿ ಅಂತಾನೆ ಕೇಳಿದ್ದು. ಇಷ್ಟೆಲ್ಲ ರೀತಿಯ ಅನುಭವಗಳನ್ನು ನೀವು ಹಂಚ್ಕೊಂಡ್ರಿ. ಆ ಕಡೆ ವಿದ್ಯಾರ್ಥಿನಿಯರು ನಿಮ್ಮ ಕ್ಲಾಸ್ನಲ್ಲಿ ಬಂದಾಗ ಆ ಬದಲಾವಣೆ ಅವರಲ್ಲಿ ನೋಡಿದಾಗ, ನನಗೆ ಗೊತ್ತು ಶಬ್ದದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೂ ನಿಮ್ಗೆ ಹೆಂಗೆ ಅನಿಸುತ್ತೆ? ಅಫ್ಕೋರ್ಸ್ ಇದೆಲ್ಲ ನಿಮಗೆ ಗೌರ್ಮೆಂಟ್ ಜಾಬ್ನಲ್ಲಿ ಸಿಗ್ತಿದ್ರಿಗಿಲ್ಲ, ಬಟ್ ಸ್ಟಿಲ್ ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಕ್ಕಿದೆ ಹೋಗಿ. ಬಟ್ ನೀವೇನು ಹೇಳ್ತೀರಾ? ಎಕ್ಸ್ಪೀರಿಯನ್ಸ್, ಬದಲಾವಣೆ ವಿದ್ಯಾರ್ಥಿಗಳು ಬಂದು ಹೇಳುವಾಗ ಆ ಸುಖ ನಿಮಗೆ ಇಲ್ಲೇ ಸಿಗುತ್ತೆ, ಇದು ನಿಮಗೆ ಅಲ್ಲಿ ಸಿಗ್ತಿತ್ತಾ? ಸೊ ಖಂಡಿತವಾಗ್ಲೂ ನನ್ನ ಒಂದು ಆ ಎಕ್ಸ್ಪೀರಿಯನ್ಸ್ ಏನಿದೆ, ಆ ಅನುಭವ ಏನಿದೆ, ಖಂಡಿತವಾಗ್ಲೂ ಅದು ಸಿಗ್ತಿರಲಿಲ್ಲ. ನಾ ಏನೇ ಮಾಡಿದ್ದಿದ್ರೂ ಇವತ್ತು ನಾನು ಆ ಒಂದು ನೆಮ್ಮದಿ ಏನಿದೆ ನನಗೆ, ಅದು ಇಟ್ ಈಸ್ ಫುಲ್ಫಿಲ್ಲಿಂಗ್, ಲೈಕ್ ಹೋಲ್ಸಮ್, ಪರಿಪೂರ್ಣವಾದದ್ದು. ತುಂಬ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಅವಕಾಶ ಸಿಕ್ತು. ಸೊ ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ನಮಗೆ ಈ ಒಂದು ಅವಕಾಶ ಇರೋದು ಮಾಡಲಿಕ್ಕೆ. ತುಂಬ ವಯಸ್ಸಾದಾಗ ಹೋಗಿ ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದಾಗ ಆ ಶಕ್ತಿ ಇರಲ್ಲ, ಆ ಸ್ಥೈರ್ಯ ಇರಲ್ಲ, ಭಾಳ ಕಷ್ಟ ಆಗುತ್ತೆ ಆ ಸಮಯದಲ್ಲಿ ಮಾಡಲಿಕ್ಕೆ. ಸೊ ಇದು ನನ್ನಿಂದ ಅಂತ ಇಲ್ಲ, ಹಲವಾರು ಗುರುಗಳು, ಸದ್ಗುರು ಇರ್ಬೋದು, ಅವರ ಗುರುಗಳಿರ್ಬೋದು. ಸೊ ಒಂದು ರೀತಿಯಲ್ಲಿ ತಲಾಂತರದಿಂದ ಆ ಒಂದು ಗುರು ಶಿಷ್ಯ ಪರಂಪರದಲ್ಲಿ ಬಂದು ಇವಾಗ ಹೇಳ್ಕೊಳ್ತಿರೋದು. ಸೊ ನನ್ನಿಂದ ಆಗಿದೆ ಇದು ಅನ್ನೋದಕ್ಕಿಂತ ನಾವು ಯಾರಿಗೆ ಅಭ್ಯಾಸ ಹೇಳ್ಕೊಟ್ಟಿದ್ದೀವಿ ಅವರು ಆ ಪರಿಶ್ರಮ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಕೂಡ ಕಲ್ತಿದ್ದೀರಾ ಅಭ್ಯಾಸಗಳನ್ನ. ಸೊ ನಿಮಗೆ ಏನೋ ಒಂದು ಬದಲಾವಣೆ ಆಗಬೇಕಂತ ಇದ್ದಾಗ, ಯಾವಾಗ ನೀವು ಕಲ್ತಿದ್ದು ಮೊದಲನೇದಾಗಿ ಅಂಗಮರ್ದನ ನೀವು ಕಲ್ತಿದ್ದು 2020ನಲ್ಲಿ, ಬಟ್ ಅಷ್ಟು ಸೀರಿಯಸ್ ಆಗಿ ಅವಾಗ ಇರಲಿಲ್ಲ. ಇದೇನು ಮಾಡುತ್ತೆ ನೋಡೋಣ ಒಂದು
ಖುಷಿನಲ್ಲಿ ಬಂದಿದ್ದು. ಏನಿದೆ ನೋಡೋಣ. ಬಟ್ ಇವತ್ತು ನೀವು ಯಾವ ಪರಿಸ್ಥಿತಿನಲ್ಲಿ ಇದ್ದೀರಾ, ನೀವೇ ಒಂದು ಲೈವ್ ಇವಾಗ ನೀವು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರಿ. ಸೊ ನನಗೆ ಗೊತ್ತಿರಲಿಲ್ಲ ತೊಗೊಳ್ಬೋದಾ ನಿಮ್ಮ ಹೆಸರ ಇಲ್ವಾ ಅಂತ ಹೇಳಿ. ಬಟ್ ಸೊ ನೀವೇ ಲೈವ್ ಎಕ್ಸಾಂಪಲ್ ನನಗೆ. ಬೇರೆಯವ್ರು ಯಾರು ತಗೊಳ್ಲಿಕ್ಕೆ ಹೋದ್ರು ಅವ್ರು ಇದಾರ ಇವ್ರು ಇದಾರ, ಅಯ್ಯೋ ಏನೋ ಹೇಳ್ತಾ ಇದಾರೆ ಅವರು, ಅಯ್ಯೋ ನಿಜಾನ ಇದು ಸುಳ್ಳ ಇದು ಅಂತ ಜನಕ್ಕೆ ಅನ್ನಿಸ್ಬೋದು. ಸೊ ನನಗೆ ಗೊತ್ತಿರಲಿಲ್ಲ ನಿಮ್ಮನ್ನು ತಗೋಬೋದ ಎಕ್ಸಾಂಪಲ್ ಅಂತ ಹೇಳಿ. ಬಟ್ ಹಾಗೆ ನೀವು ಇರುವಾಗ ನಾನು ಎದುರುಗಡೆಗೆ ನಿಮ್ಮನ್ನೇ ಒಂದು ಎಕ್ಸಾಂಪಲ್ ಅಂತ ತಗೊಂಡಾಗ 2020 ಆ ಮಳೆ, ಜೋರು ಮಳೆನಲ್ಲಿ ಎಲ್ಲ ಬರ್ತಾರಾ ಇಲ್ವಾ, ಎಷ್ಟು ಜನ ಬರ್ತಾರೆ, ಕ್ಯಾನ್ಸಲ್ ಆಗುತ್ತಾ ಕ್ಲಾಸ್ ಅಂತ ಅನ್ಕೊಂತಿದ್ದಿತ್ತು. ಸೊ ಆ ರೀತಿನಲ್ಲಿ ನೀವು ಮತ್ತೆ ಅಣ್ಣ ಇಬ್ಬರು ಬಂದಿದ್ರು ಕ್ಲಾಸ್ಗೆ. ಆ್ಯಂಡ್ ಇವತ್ತು ನಿಮ್ಮನ್ನು ನೀವೇ ಹಿಂದ್ಗಡೆ ನೋಡಿಕೊಂಡಾಗ ನಿಮ್ಮ ಆ ಒಂದು ಜರ್ನಿ ಹೇಗೆ ಎಷ್ಟು ಬದಲಾಗಿದೆ, ಯಾವ ರೀತಿನಲ್ಲಿದ್ದೀರಾ ನಿಮಗೆ ಅದು ಗೊತ್ತಿದೆ. ಹೌದು, ನನಗೂ ಗೊತ್ತಿದೆ, ನಮ್ಮ ಕೇಳುಗರಿಗೂ ಗೊತ್ತಿದೆ. ಎಸ್, ಕಾರ್ಯಕ್ರಮದಲ್ಲಿ ನನಗೆ ಸಂದರ್ಶನ ತಗೊಳ್ಲಿಕ್ಕೆ ನಾನು ನಿಮ್ಮ ಸಂದರ್ಶನ ತಗೋತಾ ಇದ್ದೆ, ನೀವೀಗ ನನಗೆ ತಗೋತಾ ಇದ್ದೀರಾ. ಬಟ್ ಎಸ್, ಅದೇ ಹೇಳ್ತಾರಲ್ಲ, ಯೋಗ ಅನ್ನೋದು ಒಂದು ಅನುಭವ. ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಕಾರ್ಯಕ್ರಮದ ನಾವು ಕೊನೆ ಹಂತಕ್ಕೆ ಬಂದಿದ್ದೇವೆ ಸರ್. ಇವತ್ತಿನ ಈ ಯುವಧ್ವನಿ ಕಾರ್ಯಕ್ರಮದಲ್ಲಿ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾವುದೇ ಒಂದು ರೀತಿ ಆಗಿರ್ಬೋದು, ಯೋಗ ಮಾಡಿ, ಯೋಗ ಮಾಡದೇ ಇರಿ, ಯೋಗನೇ ಮಾಡಬೇಕು ಅದೇ ಒಂದು ಮಾರ್ಗ ಅಂತಿಲ್ಲ. ಬಹಳಷ್ಟು ರೀತಿಗಳಲ್ಲಿದೆ. ಬಟ್ ಸರಿಯಾದ ರೀತಿನ ನೀವು ನೋಡ್ಕೊಳ್ಳಿ, ಕಂಡುಕೊಳ್ಳಿ. ಏನು ಮುಖ್ಯವಾಗಿ ಜಿಮ್ ಮಾಡಬೇಡಿ ಅಂತಲೂ ನಾವು ಹೇಳೋದಿಲ್ಲ. ಬಟ್ ತುಂಬ ವೆಯ್ಟ್ಸ್ನ ಎತ್ತಲಿಕ್ಕೆ ಹೋಗಬೇಡಿ, ಅದೊಂದು ಮೇನ್ ಆಸ್ಪೆಕ್ಟ್ ನಾವು ಹೇಳೋದು. ಆ್ಯಂಡ್ ಮಸಲ್ ಮಾಸ್ನ ಬೆಳೆಸ್ಕೊಳ್ಳೋಕ್ಕಿಂತ ಬಾಗುವಿಕೆ, ಬಳಗುವಿಕೆ, ಮೈನ್ ನಾವು ಹೆಂಗೆ ಬೆಂಡ್ ಆಗಬೇಕಾಗಿರ್ಬೋದು, ಅಥವಾ ಹಿಂದಕ್ಕೆ ಮುಂದಕ್ಕೆ ಸಡನ್ನಾಗಿ ಎಲ್ಲೋ ಒಂದು ಕಡೆ ಜಂಪ್ ಮಾಡಬೇಕಿರ್ಬೋದು. ಚಿಕ್ಕ ವಯಸ್ಸಿನಲ್ಲೆಲ್ಲ ಮಾಡ್ತಿರ್ತೀವಿ, ಬಟ್ ವಯಸ್ಸಾಗ್ತಾ ಅದು ನಮಗೆ ಬೇಕಾಗಿರೋದು ಮುಖ್ಯ. ಸೊ ಅದನ್ನು ನಾವು ಇಟ್ಕೊಳ್ಬೇಕಾಗಿರೋದು ಮುಖ್ಯವಾಗಿ. ಸೊ ಯೋಗ ಅಥವಾ ಯಾವುದೋ ಒಂದು ಅಭ್ಯಾಸ, ಏನೇ ಒಂದು ಆಸ್ಪೆಕ್ಟ್ ನಿಮ್ಮನ್ನು ಹೇಗೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸರಿಯಾದ ಒಂದು ರೀತಿಯಲ್ಲಿ ನಿಮ್ಮನ್ನು ನಿಮ್ಮ ರೈಟ್ ಡೈರೆಕ್ಷನ್ನಲ್ಲಿ ಇಡುತ್ತೆ ಅಂತ ನಿಮಗೆ ಅನಿಸುತ್ತೆ, ಆ ಅಭ್ಯಾಸವನ್ನು ಬಿಡಬೇಡಿ. ಜೀವನ ಪರ್ಯಂತ ಅದನ್ನು ಇಟ್ಕೊಂಡು ಜೀವನ ಹಾದಿಯಲ್ಲಿ ನಿಮ್ಮ ಒಂದು ಬೆಳವಣಿಗೆಗೆ ಅದು ಕಾರಣಕರ್ತವಾಗಲಿ. ಭಾಳ ಉತ್ತಮವಾಗಿ ಹೇಳಿದ್ರಿ. ಸ್ನೇಹಿತರೆ, ಇದಾಗಿತ್ತು ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಸರ್ಟಿಫೈಡ್ ಬೈ ಈಶಾ ಫೌಂಡೇಶನ್ ಹಠ ಯೋಗ ಟೀಚರ್ ಆದ ಶ್ರೀ ಉದಯ ರವಿ ಸರ್ ಅವರು ತಮ್ಮ ವಿವರವಾದ ಮಾಹಿತಿ, ಅನುಭವವನ್ನ ಹಾಗೂ ಬಹುಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಮಸ್ಕಾರ. ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.